ವೇದವಾಕ್ಯವನ್ನೆಲ್ಲ ಮೂಲದಲ್ಲಿ ಕನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋನ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ಕೈದ ಶ್ರೀ ಬೆಳೆಸಿದ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತ ನಿರ್ಪಲೆ ಶಾಸ್ತ್ರರಂಬುವನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिनी ಅಲ್ಲಿ ಬಟನ್ ಹಾಕಿಲ್ಲ. श्री गुरु सिद्ध सद्गुरु पादाब्जं तत्वोपदेशकर्तारं नत्वा भक्तिपुरस्वरं जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಕಮಲಗಳು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 11ನೇ ಗತಿಯ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಒಬ್ಬ ಜ್ಞಾನಿ ಹೇಗೆ ಇರುವನು ಅನ್ನುವ ಜ್ಞಾನಿಯ ಲಕ್ಷಣವನ್ನು ಹೇಳ್ತಾ ಬಂದು ಆತನ ಮನಸ್ಸು ಯಾವಾಗಲೂ ಶುಭ್ರವಾಗಿ, ಆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ, ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳ ಬಾಧೆ ಇಲ್ಲದೆ, ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಒಂದೂ ಇಲ್ಲದೆ ಆತ ಸ್ಫಟಿಕ ಮಣಿಯಂತೆ ಯಾವಾಗಲೂ ಶುಭ್ರವಾಗಿರುವನು ಅಂತ ಹೇಳಿ, ಇಂತಹ ಸ್ವರೂಪ ಶುಭ್ರವಾಗಿರುವಂಥ ವ್ಯಕ್ತಿ ಜೀವನ್ಮುಕ್ತ ಅಂತ ತಿಳ್ಕೋಂತ ವಶಿಷ್ಠರು ರಾಮಗೆ ಹೇಳ್ತಾ ಬಂದರು. ಮುಂದುವರೆದು ಜೀವನ್ಮುಕ್ತನಾದ ಪುರುಷರು ಕೂಡ ಜನರ ದೃಷ್ಟಿಯಿಂದ ಅನೇಕ ರಾಗದ್ವೇಷ ಉಳ್ಳಂತೆ ಕೆಲವರನ್ನ ಪ್ರೇಮ ಮಾಡ್ತಾರೆ, ಕೆಲವನ್ನ ಅಪ್ರೇಮ ಮಾಡ್ತಾರೆ,
ಕೆಲವರ ಮೇಲೆ ಪ್ರೀತಿ ಇದೆ, ಕೆಲವರ ಮೇಲೆ ಅಪ್ರೀತಿ ಇದೆ ಅಂತ ಮಾಡಿದಂಗೆ ಕಾಣಿಸ್ತದ ಯಾರಿಗೆ? ಲೋಕದ ಜನರಿಗೆ. ಅಂತ ವಿಚಾರ ಮಾಡಿದರೆ ಹಾಗಲ್ಲ, ಅವರು ಕೇವಲ ಆನಂದದಲ್ಲಿ ಇರುವರು ಅಂದರು. ಎಂಥ ಆನಂದ ಅದು? ನಿದ್ರೆಯ ಆನಂದ ಶಾಂಪಲ್ ಅದ. ನಿದ್ರೆಯಲ್ಲಿ ನಮಗೆ ಆನಂದ ಆಗ್ತದಲ್ಲ, ಶಾಂಪಲ್ ಅಂತದು. ಅದಕ್ಕಿಂತ 1000 ಪಟ್ಟು ಅಂತ ಹೇಳಿದರೂ ಕೂಡ ಅದಕ್ಕೆ ಸಮವಿಲ್ಲದಂಥ ಇನ್ನೊಂದು ಆನಂದ ಅದ. ಅದು ಜ್ಞಾನಿಗಳಿಗೆ ಆಗುವಂಥ ಆನಂದ, ಜೀವನ್ಮುಕ್ತರಿಗೆ ಆಗುವಂಥ ಆನಂದ. ಹಾಗಾಗಿ ಕಂಡರಿಗೆಲ್ಲರ ಓಲೆಸೆಯುತ್ತ, ಉಂಡು ಉಪವಾಸಿ ಎನಿಸಿ ಚರಿಸುತ್ತ, ಇಹನವನನು ಸಂಧಾನನರಿಯೇ ಮಹಿಮೆಯ ಅನುಸರಣೆಯ ನೀತಿಯ ನರಿಯ, ಆಗುಂ ಜಾಗೆಯ ಬಳಿಕೆಗಳಲ್ಲಿ ಯೋಗಕ್ಷೇಮದ ಹೊಲವುಗಳೆಲ್ಲ, ತನುವಿಡಿದ ರಾಗಾಧಿಕಮುಳ್ಳ ಜನರಂತಿರ್ಪನು ಮನದೊಲವಿಲ್ಲ, ಭವಮಾಲೆಯ ತೊಡಕೇನುಂಟು ಅದನ್ನು ವಿವರಿಸೆ ಮುನ್ನವೇ ನೆರೆಬಿಟ್ಟವನು, ಜೀವನ್ಮುಕ್ತನು ಎನಿಸಿಕೊಳ್ಳುತ್ತೆಯನು, ತೀವಿ ನಿಜ ಆನಂದವೇ ಆಗಿಯೇನು ಅಂದರು. ಕಂಡರಿಗೆ ಅಂದರೆ ಜೀವನ್ಮುಕ್ತನು ಎಲ್ಲರಿಗೆ ಕಾಣ್ತಾನ, ಅಜ್ಞಾನಿಗಳಿಗೂ ಕಾಣ್ತಾನ, ಜ್ಞಾನಿಗಳಿಗೂ ಕಾಣ್ತಾನ. ಹಾಗೆ ಹಲವರಿಗೆ ಒಬ್ಬ ವ್ಯಕ್ತಿ ಹಲವು ಪ್ರಕಾರ ತೋರ್ತಾನೆ. ನೋಡಿದ ಜನ ಎಲ್ಲ ಜ್ಞಾನಿ ಒಂದೇ ಪ್ರಕಾರ ನೋಡಿದವ್ರಿಗೆ ಕಾಣಂಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ವಿಚಾರ ಮಾಡಿ ಜ್ಞಾನಿಯನ್ನು ನೋಡ್ತಾರೆ. ಅವರು ಹೇಗೆ ನೋಡಲಿ, ಹಲವು ತೆರನಾಗಿ ತೋರಿ ಬಯಸುತ್ತಾನೆ. ಯಾಕಂದರೆ ವ್ಯವಹಾರ ಏನವ, ಹಲವು ಪ್ರಕಾರ ವ್ಯವಹಾರ. ಲೋಕದ ಜನರು ತಮ್ಮ ತಮ್ಮ ಭಾವ ಅನುಸಾರವಾಗಿ ಆತನನ್ನು ಭಾವಿಸುತ್ತಾರೆ. ಆತ ಸಮಾನ ಆನಂದದಲ್ಲಿ ಆನ. ಲೋಕದ ಜನರ ದೃಷ್ಟಿಯಲ್ಲಿ ಅವ್ರ ಭಾವನೆಗಳು ಹೇಗಾವ, ಆ ಭಾವನೆಗೆ ತಕ್ಕಂತನೇ ಮಾತು ಬರ್ತಾವ. ಹಂಗೆ ತಿಳ್ಕೊಂತಾರ ಅವರು. ನೀವೆಷ್ಟೇ ನೀವು ಆನಂದವಾಗಿದ್ದರೂ ಕೂಡ ಅವರಿಗೆಲ್ಲ ದುಃಖದಲ್ಲಿ ಆರಂತನೇ ಅನ್ನಿಸ್ತದ. ಯಾಕಂದ್ರೆ ನೋಡುವ ಭಾವ, ಅವರು ದುಃಖದಾಗಾರ, ಇನ್ನೊಬ್ಬರನ್ನ ನೋಡಿದ್ರು ಕೂಡ ನಮ್ಮಂತೆ ದುಃಖದಲ್ಲಿ ಆರಂತ ತಿಳ್ಕೊಂತಾರೆ ವಿನಃ ಅವರ ಭಾವ ಇದ್ರಾಗದ, ದುಃಖದಾಗದ. ದುಃಖದ ಭಾವದಿಂದ ನೋಡ್ತಾರೆ, ದುಃಖನೇ ಕಾಣ್ತದೆ. ಇನ್ನು ಕೆಲವರು ಆನಂದದಿಂದಾರ, ಆ ಆನಂದದಿಂದ ಜಗತ್ತು ನೋಡ್ತಾರೆ, ಜಗತ್ತು ಆನಂದಮಯ ಆದಂತ ಅವ್ರು ತಿಳ್ಕೊಂತಾರೆ. ಹಾಗೆ ಅವರಿಗೆ ಅವರಂತೆಯೇ ತೋರುತ್ತಾನೆ. ನೀನು ದುಃಖದಾಗ ಆನಂದ ಅಂದಾಗ ಅವರಿಗೆ ಅವರಂತೆ ತೋರ್ತಾನೆ. ಬಹಳ ಆನಂದಗಾರಂದ್ರೆ ಅವರಿಗೆ ಆನಂದವಾಗಿಯೇ ತೋರ್ತಾನೆ. ಅದೃಷ್ಟವಶಾತ್ ನಾನು ನಿನ್ನೆಲ್ಲ ಮೊನ್ನೆ ನಮ್ಮ ಸಂಬಂಧಿಕರಲ್ಲಿ ಒಂದು 20 ಜನ ಹೆಣ್ಮಕ್ಳು ಬಂದಿದ್ರು. ಇಲ್ಲಿ ಬಸವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವರೆಲ್ಲರೂ ಇಲ್ಲಿಗೆ ಬಂದರು. ಬಂದು ನೀರು ಕುಡಿದು ಚಹಾ ಕುಡಿದ್ರು. ಅವರೆಲ್ಲ ಬಹಳ ದಿನ ಆಗಿತ್ತು ನನ್ನನ್ನು ನೋಡ್ಲಾರ್ದ. ಅವರೆಲ್ಲ ನನ್ನ ನೋಡಿ, ಏನಪ್ಪ ಎಷ್ಟು ತೆಳ್ಳಗಾಗಿದ್ದಿ, ಎಷ್ಟು ಸೊರಗಾಗಿದ್ದಿ, ಬಣ್ಣೆಲ್ಲ ಬದಲಾವಣೆ ಆಗ್ಯದ, ಹಾಗಾಗ್ಯದ, ಹೀಗಾಗ್ಯದ ಅಂತ ಅವರು ಹೇಳಿದರು. ನಾನು ಹೇಳಿದೆ, ನನಗೆ ಏನು ಆಗಿಲ್ಲ, ಆದರೆ ನಾನು ಈ ಥರ ಆಗಬೇಕಾದ್ರೆ ದೇಹದ ಕೆಲವು ಕರ್ಮಗಳಾವ, ಅವು ನೋವು ನೆರವಿನಿಂದ ದೇಹ ಸೊರಗ್ತದ, ಸೊಕ್ಕತದ, ಅದೇನು ವಿಚಾರ ಮಾಡಬಾರದು ಅಂತ ನಾನು 3-4 ಸಲ ಹೇಳಿದೆ ಅವರಿಗೆ. ಆದರೂ ಕೂಡ ಅದೆಂಗೆ ಮರಿಲಿಕ್ಕೆ ಆಗ್ತದಪ್ಪ, ಎಟ್ಟದಂಥ ಮಗನ ಎಸತ್ತ, ಆ ದುಃಖ ಎಲ್ಲರಿಗೂ ಇರ್ತದ ಪಾಪ, ಅದಕ್ಕೆ ಚಿಂತೆ ಮಾಡಿ ಮಾಡಿ ಹಿಂಗಾಗಿದ್ದೆ ಅಂದ್ರು ಅವರು.
ಯಾಕೆ ಹೇಳಿದ್ರೆ ಅವ್ರ ಮಾತು ಅಂದರೆ ಅವ್ರಿಗೆ ಹಂಗೆ ಕಾಣ್ತದೆ. ಅವರಿಗೆ ಯಾವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಅವ್ರಿಗೆ ಕಾಣ್ತಾರೆ ವಿನಃ ನಾವು ಯಾವ ರೀತಿ ಇದ್ದೀವಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗೆಯೇ ಅನ್ನ ವಸ್ತ್ರಾದಿಗಳನ್ನು ಸ್ವೀಕಾರ ಮಾಡ್ತಾರೆ ಎಲ್ಲರಂತೆ, ಉಂಡು ಉಪವಾಸಿ ಎನಿಸಿ. ಜ್ಞಾನಿಗಳಾದರೆ ಅನ್ನ ನೀರನ್ನು ಬಿಟ್ಟು ಎಲ್ಲೇನ ಪರ್ವತದಾಗ ಸುಡುಗಾಡದಾಗ ಎಲ್ಲಾದರೂ ಕೂತಿರ್ತಾರೇನು ಅಂದರೆ ಅವ್ರು ಹೇಳ್ತಾರೆ ಎಲ್ಲರಂತೆ ಉಂಡು ಶರೀರ ಆದ ಇರೋತನ ಉಣಬೇಕಾಗ್ಯದ. ಜ್ಞಾನ ಏನಾಗ್ಯದ, ಅವನು ಜೀವನ್ಮುಕ್ತನಾಗ್ಯಾನ, ಇಲ್ಲಂತಲ್ಲ, ಶರೀರ ಉಳ್ಕೊಂಡದಲ್ಲ. ಆದರೆ ಅದಕ್ಕೇನು ಬೇಕು? ಆನಂದ ಬೇಕು. ಇದಕ್ಕೇನು ಬೇಕು? ಅನ್ನ ಬೇಕು. ಎರಡು ವಿಚಾರ ಅವ. ನಾವು ಸುಮ್ಮನೆ ಎಲ್ಲ ಕೂಡಿಸಿ ಮಡಿಕೆ ಹೊಡೆದ್ರೆ ಇದು ಜಿಡ್ಡು ಹೋಗೋದಿಲ್ಲ. ಅದು ಬೇರು ಸಹಿತ ಕಿತ್ತಿ ಹಾಕ್ಬೇಕಾದ್ರೆ ಜೀವಾತ್ಮನಿಗೆ ಏನು ಬೇಕಾಗಿದೆ ಅಂದರೆ ಜೀವಾತ್ಮನಿಗೆ ಆನಂದ ಬೇಕಾಗ್ಯದ. ದೇಹಾತ್ಮನಿಗೆ ದೇಹ ನಾನು ದೇಹ ಏನದಲ್ಲ ಇದಕ್ಕೆ ಅನ್ನ ಬೇಕಾಗ್ಯದ. ಹಾಗಾಗಿ ಜೀವನಿಗೆ ತನ್ನ ಆನಂದ ಪ್ರಾಪ್ತಿ ಆದಾಗ ಕೂಡ ದೇಹ ಉಳ್ಕೊಂಡದಿಲ್ಲ. ಆ ದೇಹಕ್ಕೆ ಆನಂದದಿಂದ ಬದುಕೋದಿಲ್ಲ, ಅನ್ನದಿಂದನೇ ಬದುಕೋದು. ಅನ್ನಮಯ ಶರೀರ ಅಂದರೆ ಅನ್ನದಿಂದಲೇ ಬದುಕೋದಲ್ಲ. ಅನ್ನದಿಂದ ಬದುಕ್ತದಂದ್ರೆ ಇದಕ್ಕೆ ಉಣಬೇಕಲ್ಲ. ಉಂಡರೂ ಕೂಡ ಮತ್ತೆ ಚಳಿ ಮಳೆ ಗಾಳಿ ಅನುಸಾರವಾಗಿ ವಸ್ತ್ರಗಳನ್ನು ಧರಿಸಬೇಕಾಗ್ತದೆ. ಇವೆಲ್ಲ ಅನ್ನನೂ ಊಟ ಮಾಡ್ತಾನೆ, ಎಲ್ಲರಂತೆ ವಸ್ತ್ರಗಳನ್ನು ಧರಿಸ್ತಾನ. ಈ ರೀತಿ ಧರಿಸಿ ಉಂಡು ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅವರು. ಅಂದರೆ ಒಂದು ಕಡೆ ಕೂಡೋರಲ್ಲಂತ ಅಲ್ಲಿ 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 ಮನಸ್ಸು ಬಂದಲ್ಲಿ ಸಂಚಾರ ಮಾಡಿ ತಿರುಗಾಡ್ತಾ ಮತ್ತು ಅನ್ನ ವಸ್ತ್ರಾದಿಗಳನ್ನು ಸ್ವೀಕಾರ ಮಾಡಲು ಭೋಕ್ತೃತ್ವ ಬರಲಾರದು. ಅನ್ನ ನೀರು ಬಟ್ಟೆ ಇವನ್ನ ಸ್ವೀಕಾರ ಮಾಡ್ತಾರಲ್ರಿ ಜ್ಞಾನಿಗಳು, ಅವ್ರಿಗೆ ಬೇಕಿಲ್ಲ ಅಂತ ಹೇಳಿದ್ರಿ. ಇಲ್ಲಿ ಸ್ವೀಕಾರ ಮಾಡ್ತಾರಲ್ಲ ಅಂದಾಗ ಅವ್ರಿಗೆ ಭೋಕ್ತೃತ್ವ ದೋಷ ಬರ್ತದಲ್ಲ ಅಂತಂದರೆ ಬರಲಾರದು, ಬರೋದಿಲ್ಲ ಅವರಿಗೆ. ಕಿಂತು ಅಭೋಕ್ತವಾಗಿ ಇರುತ್ತಾನೆ. ಅಂದರೆ ಅಭೋಕ್ತ ಊಟ ಮಾಡಿನೂ ಕೂಡ ಉಪವಾಸಿ ಎನಿಸಿ ಇದ್ದು. ಇಲ್ಲಿ ಉಂಡು ಉಪವಾಸಿ ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನು ಅಂತ ಸಂಶಯ ಬಂದರೆ ಭೋಕ್ತ ಪುರುಷನಂತೆ ಕಂಡು ಬಂದರೂ ಅಭೋಕ್ತನಾಗಿ ಇರುತ್ತಾನೆಂಬ ತಾತ್ಪರ್ಯವು. ಆತ ಎಲ್ಲರಂತೆ ಭೋಗಿಸ್ತಾನ ಅಂದ್ರೂ ಕೂಡ ಅವನು ಅಭೋಗವಾಗಿ ಇರ್ತಾನ, ಅಕರ್ತನಾಗಿ ಇರ್ತಾನ. ಯಾಕಂದರೆ ತನಗಿಂತಲೂ ಬೇರೆ ಯಾವ ದೈವವೂ ಇಲ್ಲವೆಂಬ ನಿಶ್ಚಯವಿದ್ದುದರಿಂದ ನಾನೇ ಪರಮಾತ್ಮ ನಾನೇ ಪರಬ್ರಹ್ಮ ಅಂದಾಗ ಈಹೇನು ಅವನು ಅನುಸಂಧಾನದ ಅರಿಯ ಮಹಿಯನು ಸರಣಿಯ ನೀತಿಯನರಿಯ ಅಂದರು. ಇಲ್ಲಿ ಆ ಭೋಗಕ್ಕಾಗಿ ಯಾವ ದೇವತೆಗಳನ್ನು ಆತ ಸ್ಮರಣೆ ಮಾಡಂಗಿಲ್ಲ, ದೇವತೆಗಳ ಧ್ಯಾನವನ್ನು ಮಾಡಂಗಿಲ್ಲ, ದೇವರ ಚಿಂತೆಯನ್ನು ಮಾಡಂಗಿಲ್ಲ. ಯಾಕಂದರೆ ಆತ ಲೋಕದ ಅನುಸರಣೆ ಅಂದರೆ ಈ ಲೋಕದ ನಡಾವಳಿಕೆಯಂತೆ ನೀತಿಯಿಂದ ಇರುವನು ಅಂತ. ಅವನಿಗಿಂದ ಏನದ ನೀತಿ ಅದ ನೋಡ್ರಿ. ಜ್ಞಾನಕ್ಕೆ ಬಂದಾನಂದರೆ ಅವನು ಹಿಂದಿನ ಶಿವನ ಅಥವಾ ಪರಮಾತ್ಮನ ಕೃಪೆಯನ್ನು ಪಡೆದಿರಬೇಕು. ಮತ್ತು ಜೀವ ಸಂಬೋಧನೆಗೆ ಬಂದಾಗ ತನ್ನ ಭ್ರಾಂತಿಯನ್ನು ಭ್ರಮೆಯನ್ನು ಬಿಟ್ಟಿರ್ತಾನೆ, ಮತ್ತೆ ನೀತಿಯಿಂದ ನಡಲಿಕ್ಕತ್ತಾನ.
ಮತ್ತು ತನ್ನ ಮನಸ್ಸನ್ನು ತನ್ನ ಸ್ವರೂಪದ ಅನುಸಂಧಾನದಲ್ಲಿ ಇಟ್ಟಾನ. ಅಂದ್ರೆ ಹೊರಗೆ ಏನು ಮಾಡ್ತಾನೆ, ಅವನು ಏನು ಮಾಡೋದಿಲ್ಲ ಅಂತ, ಏನೇನಿಲ್ಲ. ಹಾಗಾಗಿ ಯಾವ ದೇವತೆಯನ್ನು ಕುರಿತು ಅನುಸಂಧಾನ ಮಾಡಂಗಿಲ್ಲ, ಮಾಡುವುದಕ್ಕೂ ಹೋಗೋದಿಲ್ಲ ಅಂದ್ರೆ ಅವರು. ಜಗತ್ತಿನ ಜನರಂತೆ ನಡೆಯುವ ನೀತಿಯನ್ನು ತಿಳಿಯುವುದಿಲ್ಲ. ಹೊಸದಾಗಿ ಅವನಿಗೆ ನೀತಿ ತಿಳಿಯುವಂಥದ್ದು ಏನಿಲ್ಲ. ನೀತಿಯನ್ನು ತಿಳಿದೇ ಬಂದನಿಲ್ಲಿ, ತಿಳಿದು ಬಂದವನಿಗೆ ಮತ್ತೇನು ನೀತಿ ಹೇಳ್ತಾರೆ? ನೀತಿನೂ ಇಲ್ಲ. ಮತ್ತು ಆತನಿಗೆ ಜಗತ್ತು ಉಂಟೆಂಬ ಭಾವನೆಯೇ ಉಕ್ತ ವಿಚಾರವಿರುತ್ತಿತ್ತು. ಜಗತ್ತು ಆದ ಅನ್ನುವ ಕಲ್ಪನೆ ಇದ್ದನಿಗೆ ಇವೆಲ್ಲ ಬೇಕಾಗ್ತಾವ. ಜಗತ್ತೇ ಇಲ್ಲ ಅಂತ ಕಲ್ಪನೆಯಲ್ಲಿ ಇದ್ದಾಗ ಯಾರನ್ನ ಅನುಸಂಧಾನ ಮಾಡೋದು, ಯಾರನ್ನ ಧ್ಯಾನ ಮಾಡೋದು, ಯಾರಿಗಾಗಿ ನೀತಿ, ಯಾರಿಗಾಗಿ ಅನೀತಿ. ಆದ್ದರಿಂದ ಒಂದು ವೇಳೆ ಮುಂದಾಗುವ ಉತ್ತಮ ಕಾರ್ಯಗಳಲ್ಲಿಯೂ ಯಾವ ಕ್ಷೇಮಾದಿಗಳಲ್ಲೂ ಇಲ್ಲ. ಮುಂದ ಭವಮಾಲೆಯ ತೊಡಕೇನುಂಟು, ನಾನು ಹುಟ್ಟುತ್ತೇನೆ ಅನ್ನುವ ಭಾವನೆ ಅವನಿಗಿಲ್ಲ. ಯಾಕಂದ್ರೆ ದೇಹವೇ ನಾನು ಅನ್ನುವಂಥ ಅಜ್ಞಾನಿ ಪುರುಷ ತೊನುಬಿಡಿದು ರಾಗಾದಿಕ ಮುಳ್ಳ. ಈ ರಾಗಕ್ಕೆ ಕಾರಣ ಏನಂದ್ರೆ ದೇಹ ಭಾವ ಯಾರೆಲ್ಲ ಅದ ಅಲ್ಲಿ ರಾಗದ್ವೇಷಗಳವ. ಆತ ದೇಹ ಭಾವನೆ ಇಲ್ಲಂದ್ರೆ ಅಜ್ಞಾನಿಗಳಲ್ಲಿ ಇರುವಂಥ ರಾಗದ್ವೇಷಾದಿಗಳು ಜ್ಞಾನಿಯಲ್ಲಿ ಇರೋದಿಲ್ಲ. ಆದರೂ ಇದ್ದಂತೆ ತೋರುವವು ಅಂತಂದ್ರೆ, ಹಾಗೆ ಒಂದು ವೇಳೆ ಅವರಲ್ಲಿ ತೋರಿದಾಗ್ಯಾದರೂ ಉಕ್ತ ವ್ಯವಹಾರ ವಿಷಯಾದಿಗಳಲ್ಲಿ ಅಜ್ಞರು ಹೇಗೆ ಆಸಕ್ತಿ ಬುದ್ಧಿಯುಳ್ಳವರಾಗುವರೋ ಹಾಗೆ ಆಗುವುದಿಲ್ಲ. ಅಜ್ಞಾನಿಗಳು ಏನು ಮಾಡ್ತಾರೆ, ವಿಷಯಾದಿಗಳಲ್ಲಿ ಆಸಕ್ತರಾಗಿ ಅದಕ್ಕಾಗಿ ಜನ್ಮವನ್ನೇ ನಾವು ಕೊಡಬಹುದು, ಜನ್ಮ ಜನ್ಮಾಂತರದಲ್ಲಿ ಕೂಡ ವಿಷಯದ ಆಸಕ್ತಿಯನ್ನು ಬಿಡಬಾರ್ರಿ ಅಂತ ಮಕ್ಕಳಿಗೆ ಉಪದೇಶವನ್ನು ಮಾಡಿ ಸತ್ತಂಥ ವ್ಯಕ್ತಿಗಳು ಎಷ್ಟೋ ಮಂದಿ ಯಾರು ಜಗತ್ತಿನಲ್ಲಿ. ತಮ್ಮ, ನನಗೆ ಬಹಳ ಅಣ್ಣ ತಮ್ಮರಾಗಲಿ ವೈರಿಗಳ ಮಧ್ಯದಲ್ಲಾಗಲಿ ಯಾವ ಒಂದು ವೈಷಮ್ಯದಿಂದ ಜಗಳ ಪ್ರಾರಂಭ ಆದರೆ ಅದು ಎಲ್ಲಿಗೆ ಹೋಯಿತು ಅಂದರೆ ಸಮಕ್ಷಮ ಹಿರಿಯರಿಗೆ ಮೀರಿತು, ದೈವಕ್ಕೂ ಮೀರಿತು, ಸಂಧಾನಕ್ಕೆ ಮೀರಿತು. ಇಷ್ಟೆಲ್ಲ ಮೀರಿದ ಮೇಲೆ ಅನಿವಾರ್ಯ ವ್ಯಾಜ್ಯ ಅಂದರೆ ಕೋರ್ಟಿಗೆ ಹೋಗ್ಬೇಕಾಯ್ತು ನೋಡ್ರಿ. ಯಾವುದಕ್ಕೋಸ್ಕರ? ವಿಷಯಕ್ಕೋಸ್ಕರವಾಗಿ. ಒಂದೊಂದು ವಿಷಯ ಮೊನ್ನೆ ಹೇಳಿನಲ್ಲ, ನೀವು ಕೇಳಿದ್ರೆ ಇಲ್ಲ ಗೊತ್ತು, ಇಲ್ಲಿ ಹೇಳಿದ್ನೋ ಎಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಒಬ್ಬರು ಅಣ್ಣ ತಮ್ಮರು ಇದ್ದಂಥ ಸಂದರ್ಭದಲ್ಲಿ ಅವರು ಬೇರೆ ಆಗುವಾಗ ಒಂದು ಹೊಲದಲ್ಲಿ 2 ಭಾಗ ಆದವು. ಮಧ್ಯದಲ್ಲಿ ಒಂದು ಗಿಡ ಇತ್ತು, ಈ ಗಿಡದ ಆ ಕಡೆ ನಿಂದು ಈ ಕಡೆ ನಂದು. ಭಾಗ ಮಾಡಿದ ಮೇಲೆ ಬಹಳ ದಿವಸ ಆರಾಮಾಗಿದ್ರು. ಒಂದು ದಿನ ಆ ವೈಷಮ್ಯದಿಂದನೇ ಬೇರೆ ಆಗಿರ್ತಾರೆ ಅವರು. ಯಾವ ಮನೆಯಲ್ಲಿ ಅಣ್ಣ ತಮ್ಮರು ಬೇರೆ ಆಗ್ಯಾರಂದ್ರೆ ಅಲ್ಲಿ ವೈಷಮ್ಯ ಇದ್ದಾಗ ಬೇರೆ ಆಗ್ತಾರೆ. ಆದರೆ ಆ ದ್ವೇಷ ಗುಪ್ತವಾಗಿರ್ತದೆ, ಜಲ್ದಿ ವ್ಯಕ್ತ ಆಗೋದಿಲ್ಲ. ಅದು ಬಹಳ ದಿವಸ ಸುಪ್ತವಾಗಿದ್ದಂಥ ದ್ವೇಷ ವ್ಯಕ್ತ ಆಯಿತು. ಒಬ್ಬನಿಗೆ ಕಟ್ಟಿಗೆಯ ಮರದ ಅವಶ್ಯಕತೆ ಇತ್ತು. ಆತ ಹೆಂಗೋ ನಮ್ಮ ಹೊಲದಲ್ಲಿ ಗಿಡ ಆದ, ಆ ಗಿಡವನ್ನು ಕಡಿದು ಉಪಯೋಗ ಮಾಡೋಣ ಅಂತ ತಿಳ್ಕೊಂಡು ಕೊಡಲಿನ ತಗೊಂಡು ಎಲ್ಲಿಗೆ ಹೋದ? ಹೊಲಕ್ಕೆ ಹೋದ. ಯಾವಾಗ ಊರಲ್ಲೇ ಜನ ಇರ್ತಾರಲ್ಲ, ಇನ್ನೊಬ್ಬನಿಗೆ ಹೇಳಿದ್ರು, ನಿಮ್ಮ ತಮ್ಮ ಹೊಲಕ್ಕೆ ಕೊಡಲಿ ತಗೊಂಡು ಹೋಗ್ಯಾರ ನೋಡಂದ್ರು ಅವರು.
ಈ ಒಂದು ಸಮಯದಲ್ಲಿ ಹೊಲದಲ್ಲಿ ಯಾವ ಬೇಲಿ ಕಡಿಯೋದಿಲ್ಲ, ಗಿಡನೂ ಬಿಡೋದಿಲ್ಲ, ಕಸ ಇಲ್ಲ, ಕಡ್ಡಿ ಇಲ್ಲ, ಏನೂ ಕಡಿಯೋದಿಲ್ಲ. ಕೊಡಲಿ ಯಾಕೆ ತಗೊಂಡೋದ ಅಂತ ಸಂಶಯ ಬಂತವನು. ಮತ್ತದಕ್ಕೆ ತಗೊಂಡು ಹೋಗಕತ್ತನೋ, ಮನೆ ಕಟ್ಟಕತ್ತನಲ್ಲ, ಆ ಗಿಡವನ್ನು ಕಡಿದು ತೊಲೆ ಜಂತಿ ವಾಟ ಮಾಡಬೇಕು ಅಂಥೇಳಿ ಕಡಿಲಿಕ್ಕೆ ಹೊಂಟನ. ಇಷ್ಟು ತಿಳಿಯಂಗಿಲ್ಲೇನು ನಿನಗೆ ಅಂತ ಅವ್ರು ಹೇಳಿಬಿಟ್ರು. ಉಪದೇಶದು ಈ ಲೋಕದವರ ಉಪದೇಶ ಜಲ್ದಿ ಕಿವಿಬಿಡ್ತಾವ. ಆವಾಗ ಅವನಿಂದ ಅದು ಹೊಲ ನಮ್ಮದ್ರಾಗ ಅದ, ಗಿಡ ನನ್ನ ಹೊಲ್ದಾಗ ಅದ, ಅವನ ಹೆಂಗೆ ಕಡಿತಾನ ಅಂತ ಅವನಂದ. ಅದ್ರ ಏನು ಗೊತ್ತಿಲ್ಲ, ಕಡಿಯಕ್ಕೆ ಹೊಂಟನ್ ನೋಡಿ. ಈಗ ಇನ್ನೂ ಸ್ವಲ್ಪ ಹೊತ್ತಾದ್ರೆ ಗಿಡ ಏನಾಗಿಲ್ಲ ನೋಡಿ, ಏನು ಮಾಡ್ತೀವಿ ನಿನಗೆ ಬಿಟ್ಟದ್ದಂತ ಮತ್ತೊಮ್ಮೆ ಉಪದೇಶ ಮಾಡಿದ್ರು. ಆವಾಗ ಮನೆಯಲ್ಲಿ ಬಂದು ವಿಚಾರ ಮಾಡಿದ, ಹೆಂಡತಿನ ವಿಚಾರ ಮಾಡಿದ. ನಮ್ಮ ತಮ್ಮ ನಮ್ಮ ಹೊಲದಾಗ ನಮ್ಮ ಗಿಡ ಕಡೆ ಕೊಡಲಿ ತಗೊಂಡು ಹೋಗ್ಯಾನಂತ. ಮತ್ತು ಈಗ ನಾವೇನು ಮಾಡಾಮಂದ್ರೆ, ನೋಡು ವಿಚಾರ ಮಾಡು, ಇವತ್ತ ಗಿಡ ಕಡಿದಾನ, ನಾಳೆ ನಿನ್ನ ಹೊಲದಾಗ 4 ಗುಂಟೆ ಒತ್ತಿ ಹಾಕ್ತಾನ. ಈಗೇನ ಬಿಟ್ಟೆ ಅಂದರೆ ಮುಂದೆ ಹೊಲಸಕ ಬಿಡಂಗಿಲ್ಲ ಅವನು, ಅಷ್ಟು ಬದ್ಮಾಸನ. ಹೋಗು ನೀನನ್ಲಕ್ಕೆ, ಹೆಂಗೆ ಸುಮ್ಮನೆ ಕುಂದಿರ್ತಿ? ಈಗ ಒಂದು ವೇಳೆ ಸುಮ್ಮನೆ ಕುಂತ್ರೆ ಮುಂದೆ ಹಾಳಾಗ್ತದ ನೋಡು. ಆವಾಗ ಅವ್ರದ್ದು ಉಪದೇಶ ಆದಾಗ ಅವನೇನು ಮಾಡಿದ, ತಾನೊಂದು ಕೊಡಲಿ ತಾಂಡ ಎಲ್ಲಿಗೆ ಹೋದ, ಹೊಲಕ್ಕೆ ಹೋದ. ಹೊಲಕ್ಕೆ ಹೋಗೋದ್ರೊಳಗಾಗಿ ಆ ತಮ್ಮ ಒಂದು ಕೊಡಲಿಯಿಂದ 2-3 ಏಟು ಹಾಕಿದ್ದ. ಅಷ್ಟರೊಳಗೆ ಅಣ್ಣ ಹೋದ. ಏನಿಂದ ಸಂದ ಇವನು ಯಾಕೆ ಹಿಂಗೆ ಒದರ್ತಾ ಬರ್ತಾನ ಅಂತ ವಿಚಾರ ಮಾಡಿದ. ಬಂದಮೇಲೆ ಏನಾಯ್ತು ಬಂದ, ಗಿಡ ಹೆಂಗೆ ಕಡಿತೀನಿ ನಂದ. ಗಿಡ ನನ್ನ ಹೊಲ್ದಾಗ ಅದಪ್ಪ, ನನಗೆ ಬೇಕಾಗ್ಯದ, ನಾ ಕಡಿತೀನಿ, ಅವಶ್ಯಕತೆ ಆದಂದ. ಅದು ನಿನ್ನದ್ರಾಗ ಹೆಂಗಿರ್ತದ, ನನ್ನದ್ರಾಗ ಆದಂದ. ನಿನ್ನ ಹೊಲ್ದಾಗೆಲ್ಲ ನನ್ನ ಹೊಲ್ದಾಗ ಆದಂದ. ಇಲ್ಲ ಮರಯ್ಯ, ನನ್ನದ್ರಾಗ ಆದಂತ ಅವನು, ನನ್ನದ್ರಾಗ ಆನಂತ ಇವನು. ಹಿಂಗೆ ವಾದ ಮಾಡ್ತಾ 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 ಎಲ್ಲಿಗೆ ಹೋಯಿತು ಅಂದರೆ, ನೀನು ಹೆಂಗೆ ಗಿಡ ಕಡಿತಿ ನಾನು ನೋಡ್ತಾನಂದ, ನೀನು ಹೆಂಗೆ ನಿಲ್ಲಿಸ್ತಿ ನಾನು ನೋಡ್ತಂದ. ಇಬ್ಬರು ಕೊಡಲಿನ ಕೈ ಎತ್ತಿದ್ರು. ಇಬ್ಬರು ಒಂದೊಂದು ಏಟು ಹಾಕೋದ್ರೊಳಗಾಗಿ ತಮ್ಮನ ಕೊಡಲಿ ಏಟು ಅಣ್ಣನ ತಲೆಗೆ ಬಿತ್ತು, ಅಣ್ಣನ ಕೊಡಲಿ ಏಟು ತಮ್ಮನ ತಲೆ ಬಿತ್ತು ನೋಡ್ರಿ. ಅಣ್ಣ ತಮ್ಮರು ಆ ಗಿಡದಲ್ಲಿ ಬಿದ್ದು ಇಬ್ಬರು ಪ್ರಾಣನೇ ಬಿಟ್ರು. ಗಿಡ ಎಲ್ಲಿತ್ತು ಅಲ್ಲೇ ಆದ. ಆವಾಗ ಆ ಗಿಡ ನಗುತ್ತಂತ, ಎಂಥ ಮೂರ್ಖರು ನೀವು ಅಂತ. ಇಂಥ ಕ್ಷುಲ್ಲಕವಾದ ಒಂದು ನನ್ನ ಸಲುವಾಗಿ ನೀವು ಗುದ್ದಾಡಿ ನೀವೇ ಸತ್ತೋದ್ರಿ ವಿನ ನನಗೇನಾಗಿಲ್ಲ ನೋಡು ಅಂಥೇಳಿ ಗಿಡ ನಗ್ಗಾಗ ಅಲ್ಲಿ ಕೇಳೋರು ಯಾರು? ವಿಷಯಾದಿಗಳು ಹೆಂಗೆ ಕೆಲಸ ಮಾಡ್ತಾವಂದರೆ, ಆ ರಾಗದ್ವೇಷಗಳಿಂದ ಏನೇನೋ ಆಗುವಂಥ ಸಂದರ್ಭ ಬಂದಾಗ ಕೂಡ ಜ್ಞಾನಿಗಳು ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಾರದೆ ನಿಧಾನವಾಗಿ ಉದಾಸೀನದಿಂದ ಇರ್ತಾರೆ. ನೋಡೋಣ ಅಂಥೇಳಿ ಕೊನೆಗೆ ದೈವದ ಮೇಲೆ ಹಾಕಿ, ನಮ್ಮ ದೈವದಲ್ಲಿ ಇದ್ದರೆ ಅದು ನಮ್ಮದಾಗ್ತದೆ, ನಿಮ್ಮ ದೈವದಲ್ಲಿ ನಿಮ್ಮದಾಗ್ತದೆ. ಯಾವ ಧರ್ಮ ಅಧರ್ಮ ನೀತಿ ಅನೀತಿಯನ್ನು ನೋಡುವಂಥ ಒಬ್ಬ ಪರಮಾತ್ಮ ಅನಂತ ಅವನ ಮನಸ್ಸು ಕ್ಷೋಭೆ ಆಗೋದಿಲ್ಲ. ಎಷ್ಟೊತ್ತಿದ್ರು ಶಾಂತಿಯಾಗಿ ಧೂತನಾಗಿರ್ತಾರೆ ಅವರು. ಗೊತ್ತದ ಇದ್ರ ಹಣೆ ಬರಿ ಏನದಂತ. ಇದ್ರ ಹಣೆ ಬರಿ ಏನದ ಕೊನೆಗೆ ಇವತ್ತು ಹೇಳಿದ್ನಲ್ಲ, ಅಲ್ಲಿ ಯದ್ಲಾಪುರದಲ್ಲಿ ಒಂದು ಮಾತು ಬಂದಿತ್ತು, ನಾವು ಮಾಡುವ ಕಾರ್ಯವನ್ನು ನೋಡಿ ಮಂದಿ ನಗೋದಲ್ಲ, ಮಂದಿ ಆಡಿಕೊಳ್ಳೋದಲ್ಲ, ನಮ್ಮನ್ನ ಸತ್ತ ಮೇಲೆ ನಾವು ಎಲ್ಲಿ ಹೋಗ್ತೀವಿ, ಸೀದಾ ಸುಡುಗಾಡಕ್ಕೆ ಹೋಗ್ತದೆ ದೇಹ. ಆ ಸುಡುಗಾಡು ಕೂಡ ನಗುತ್ತದಂತ. ಏ ಮನುಷ್ಯನೇ,
ನೀನು ಈ ಜಗತ್ತಿಗೆ ಇಂಥ ಸುಂದರವಾದ ಭಗವಂತ ಕೊಟ್ಟಂಥ ಇಂಥ 25 ತತ್ವದ ದೇಹವನ್ನು ತೊಟ್ಟು ಬಂದು ಜಂತು ನರಜನ್ಮ ದುರ್ಲಭವಾದ ಈ ದೇಹವನ್ನು ತೊಟ್ಟು ಬಂದಿದ್ದಿ. ಬಂದ ಮೇಲೆ 70, 80, 100 ವರ್ಷ ಆಯುಷ್ಯ ಕಳೆದಲ್ಲ. ಇಷ್ಟೆಲ್ಲ ಮಾಡಿ ಕೊನೆಗೆ ನೀನು ಏನು ತಗೊಂಬಂದೆ ಅಂದರೆ ಬರೇ ಸ್ಮಶಾನಕ್ಕೆ ಬಂದಿವಿನ ಸುಡುಗಾಡ ಪಾಲಾಯಿತು ನಿನ್ನ ದೇಹವಿನ ಬ್ಯಾರೆ ಏನಾದರೂ ಸಾಧನೆ ಮಾಡುವುದಾಗಿತ್ತಲ್ಲ. ಎಂಥ ಮೂರ್ಖ ನೀನಿದ್ದೆ ಅಂತ ಸುಡುಗಾಡ ನಗ್ತದಂತ. ಅಂದರೆ ಸುಡುಗಾಡ ಎಲ್ಲಿವರೆಗೆ ನಗ್ತದಂದರೆ ನಾವು ಎಲ್ಲಿವರೆಗೂ ಸ್ಮಶಾನಕ್ಕೆ ಹೋಗ್ತೀವಂತ ಭಾವ ಅದ ಅಲ್ಲಿವರೆಗೂ ನಗವೆವು. ಪಂಚಮಹಾಭೂತಗಳು ನಗ್ತಾವ. ಯಾಕೆ ನಗ್ತಾವಂದ್ರೆ ಭೂಮಿ ಮೇಲೆ ಹುಟ್ಟಿದಿ, ಭೂಮಿ ಒಳಗೆ ಸತ್ತೋದಿ. ಇವು ಎರಡೇ ಕಾರ್ಯವನ್ನು ಮಾಡಿದೆ ವಿನಃ ಬೇರೆ ಯಾವುದಾದ್ರೂ ಕೆಲಸ ಮಾಡಿದ್ದೇನೆ ನೀನು ಅಂತ ಭೂಮಿ ಹೇಳ್ತದಂದ್ರೆ ವಿಚಾರ ಮಾಡಬೇಕು. ನಾವು ಸುಡುಗಾಡಿಗೆ ಹೋಗಬಾರ್ದು. ಹೋದ್ರೆ ನಗ್ತದಿಲ್ಲ. ಹೋಟೆಲ್ದೊಳಗೆ ಹೋಗದಿದ್ರೆ ಏನು ಬೇಕು ನಿಮ್ಗಂತ ಕೇಳ್ತಾರೇನು? ಯಾವ ಹೋಟೆಲಲ್ಲಿ ಯಾವ ಖಾನಾವಳಿಯಲ್ಲಿ ನಿಮಗೇನು ಬೇಕಂತ ಹೊರಗೆ ಬಂದು ಯಾರನ್ನ ಕೇಳಂಗಿಲ್ಲ. ನಾವಾಗಿ ಹೋಟೆಲಲ್ಲೇ ಹೋಗಿ ನಾವಾಗಿ ಖಾನಾವಳಿಯಲ್ಲಿ ಹೋಗಿ ಕೂತಾಗ ಏನು ಬೇಕ್ರಿ ಅಂತ ಕೇಳ್ತಾರೆ. ಅವರು ಕೇಳ್ತಾರಲ್ಲ, ಏನು ಬೇಕು ನಿಮ್ಗೆ? ಹಾಗಾಗಿ ಸುಡುಗಾಡ ನಮ್ಮನ್ನು ಕೇಳ್ತದಂದ್ರೆ ಅಲ್ಲಿಗೆ ಹೋದಾಗ ಕೇಳ್ತದ, ಹೋಗದಿದ್ರೆ ಯಾಕೆ ಕೇಳ್ತದ? ಅದೇ ನಮ್ಮನ್ನು ಕೇಳಕ್ಕೆ ಬರ್ತದೆ. ಇದು ಮೃತದೇವತೆ ಇಲ್ಲ. ನಾವು ಸುಡುಗಾಡಿಗೆ ಹೋಗುವಂಥ ಅಜ್ಞಾನ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೂ ಇದು ನಗ್ತದ ನೋಡಂತ. ಮಣ್ಣು ನಗ್ತದ. ಅಲ್ಲಿಗೆ ಹೋಗಬಾರ್ದಂದ್ರೆ ಏನಾಗಬೇಕಾಗಿದ್ದ? ನಾವು ಸಾಯೋರಾಗಬಾರ್ದು. ನಾನು ಸಾಯ್ತೀನಿ ಅಂತ ಭಾವ ಇತ್ತು ನಗ್ತದ. ಸಾವು ಇಲ್ಲಂದ್ರೆ ಸುಡುಗಾಡ ದರ್ಶನ ನಿನಗಿಲ್ಲ. ಆವಾಗ ದೇವತೆಗಳು ನಿನಗೆ ದೇಹವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ದೇವತೆಗಳು ಇಲ್ಲಿ ಸತ್ತಾಗ ಬಂದು ಬಾಂಧವರು ಬಾಜಿ ಬಾರಿಸೋರು, ಶಂಕ ಬಾರಿಸೋರು, ಅಳೋರು, ಕರೆಯೋರು ಹಿಂದೆ ಬರ್ತಲ್ಲ ಸುಡುಗಾಡಕ್ಕೆ. ಆದ್ರೆ ಅಂಥಪ್ಪ ಜ್ಞಾನಿಗೆ ದೇವಾನುದೇವತೆಗಳು ಕರ್ಕೊಂಡು ಹೋಗ್ತಾರೆ ಜೀವನನ. ದೇವಾನುದೇವತೆಗಳು ಅಂದಾಗ ಅಂಥ ದಾರಿಯನ್ನು ಹಿಡಿದಂಥ ಜ್ಞಾನಿಗೆ ಇಂಥ ಕ್ಷುಲ್ಲಕವಾದ ಯಾವುದೇ ಒಂದು ವಿಷಯದಲ್ಲಿ ಆಸಕ್ತ ಆಗ್ತದೇನೆ ಅಂದರೆ ಆಸಕ್ತನಾಗೋದಿಲ್ಲ, ಉದಾಸೀನ ಭಾವದಿಂದ ಇರುವನು. ಮುಖ್ಯವಾಗಿ ಪುನಃ ಜನನ ಮರಣ ಎಂಬ ಸಂಸಾರದಲ್ಲಿ ತಿರುಗಲಿಕ್ಕೆ ಕಾರಣ ಏನು? ನಾವು ಜಗತ್ತು ಹುಟ್ಟಿದ ಮೇಲೆ 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಜೀವರ ಬಸರೊಳಗೆ ಎಷ್ಟು ಸಲ ಹುಟ್ಟಿ ಬಂದಿವಿ ಲೆಕ್ಕಿಲ್ಲ ಅಂತಾರೆ ಮಹಾತ್ಮರು. ಧರಣಿಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲಾಗಿ ಇರುವೆಯಾಗಿ ಎಷ್ಟು ಜನ್ಮ ಹುಟ್ಟಿವೋ, ನಾಯಾಗಿ ಎಷ್ಟು ಜನ್ಮ ಹೋಗ್ಯವೋ, ಹಂದಿಯಾಗಿ ಎಷ್ಟು ಹೋಗ್ಯವೋ, ಗಿಡ ಮರವಾಗಿ ಎಷ್ಟು ಜನ್ಮ ಹುಟ್ಟಿವೋ, ಇಷ್ಟೆಲ್ಲ ಜನ್ಮದಲ್ಲಿ ಹುಟ್ಟಿ ಬರಕ ಮೂಲ ಕಾರಣವಾದದ್ದು ಯಾವುದು? ಅಜ್ಞಾನ. ಅಜ್ಞಾನವಲ್ಲ ಕಾರಣ. ನಮ್ಮನ್ನು ನಾವು ಮರೆತದ್ದು ಅಂಥ ಮೂಲ ಜನನ ಮರಣಕ್ಕೆ ಮೂಲ ಕಾರಣವಾದಂಥ ಅಜ್ಞಾನವನ್ನ ಏನು ಮಾಡ್ಯಾರ ಮಹಾತ್ಮರು? ಹುರಿದ ಬೀಜದಂತೆ ಹಂಚಿನ ಮೇಲೆ ಹುರಿದಂಥ ಕಡಲೆ ಬೀಜನ ಭೂಮಿ ಮೇಲೆ ಬೆಳೀರಿ ಶೇಂಗಾ ಬೆಳೀತದೆ ಅನ್ನೋದು ಯಾಕ? ಸುಟ್ಟದದು, ಸುಟ್ಟೋಗಿದಲ್ಲ. ಅದರಂತೆ ಆತ್ಮಜ್ಞಾನಿ ಹಿಂದೆ ಆಗಲಿ ಜನ್ಮಾಂತರಲ್ಲಾಗಲಿ ಈಗಾಗಲಿ ಅಜ್ಞಾನ ಅನ್ನುವಂಥ ಅಜ್ಞಾನ ಏನದ ಅದನ್ನ ಈ ಮೊದಲೇ ಜ್ಞಾನ ಖಡ್ಗದಿಂದ ಸಂಹಾರ ಮಾಡಿ. ಅಜ್ಞಾನ ಉರಿಯಕ್ಕೆ ಬರಂಗಿಲ್ಲ, ಶೇಂಗಾ ಉರ್ಲಿಕ್ಕೆ ಬರ್ತದ. ಅಜ್ಞಾನ
ಛೇದನ ಮಾಡಕ್ಕೆ ಬರ್ತದೆ, ಕಡಿಲಿಕ್ಕೆ ಬರ್ತದೆ. ಅಜ್ಞಾನ ಎದರಿಂದ ಕಡಿಬೇಕು ಅಂದರೆ ಕಲ್ಲುಗಳನ್ನು ಕೂಡ ವಜ್ರದ ಹಲ್ಲುಗಳಿಂದ ಪುಡಿ ಮಾಡ್ತಾವ. ಆವಿಲ್ಲ, ಕಲ್ಲು ಕೂಡ ಪುಡಿ ಮಾಡಬೇಕಾದ್ರೆ ಅದು ಈ ಕಟ್ಟಿಗೆ ಕೊಯ್ಯ ಕರೆಯಸಿಂದಲ್ಲ, ಅದಕ್ಕೆ ವಜ್ರದ ಲೇಪನದ ಹಲ್ಲುಗಳಿರ್ತಾವೆ. ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ತುಂಡು ಜಂತೆ ಆಗಿ ಹೊರಗೆ ಬರ್ತಾವೆ. ಮತ್ತು ಅಂಥ ಕರಗಸನು ಬೇಡ, ಇಂಥ ವಜ್ರಲೇಪನದ ಕರಗಸದಿಂದ ಆದರೂ ಕಡಿಲಿಕ್ಕೆ ಬರ್ತದೆ ಅಂದರೆ ಇಲ್ಲ. ಇದು ಯಾವುದರಿಂದ? ಜ್ಞಾನ ಖಡ್ಗದಿಂದ. ಹಾಗಾಗಿ ಅದನ್ನು ಸಂಹಾರ ಅವನು ಮಾಡಿ ಆತನಲ್ಲಿರುವಂಥ ವಿಪರೀತ ಭಾವಾದಿ ಸಂಶಯ ಭಾವ ಅಸಂಭಾವ ಒಂದು ಕಡೆ ಇರಲಿ. ವಿಪರೀತ ಭಾವ ಅಂದರೆ ಇಷ್ಟೆಲ್ಲವನ್ನು ಕೇಳಿ ಅರಿವೆ ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಂತ ಹೇಳಿರಲಿಲ್ಲ. ಅದರಲ್ಲಿ ಅನ್ಯ ಕಲ್ಪನೆ ಅಳಿವನೇ ಜಾಣರ ದೇವ. ಗುರುನಾಥ ಹೇಳಿದ, ನೋಡು ನೀನು ಯಾರಿದ್ದಿ? ಪರಮಾತ್ಮ ಇದ್ದಿ, ದೇವರಿದ್ದಿ. ಅದಕ್ಕೆ ನೀನು ಪರಮಾತ್ಮ ಇದ್ದದ ಕಾರಣ ಪರಮಾತ್ಮನಿಗೆ ತಂದೆ ತಾಯಿ ಇಲ್ಲ, ನಿನಗೂ ಇಲ್ಲ. ಆದ್ರೆ ನಿನಗೇನಾಗ್ಯದ? ತಂದೆ ತಾಯಿ ಯಾರಂತ ಕಲ್ಪನೆ ಆಗ್ಯದ. ದೇವರ ಸ್ವರೂಪನೇ ಪರಮಾತ್ಮನ ಜೀವಾತ್ಮ ಅಂದಮೇಲೆ ಪರಮಾತ್ಮನಿಗಿಲ್ಲದ ತಂದೆ ತಾಯಿಗಳು ಜೀವಾತ್ಮನಿಗೆ ಹೆಂಗೆ ಬಂದ್ವು ಅಂತ. ಇಲ್ರಿ, ಜೀವನಿಗೆ ತಂದೆ ತಾಯಿ ಉಂಟು, ಪರಮಾತ್ಮಗಿಲ್ಲ. ಎರಡು ಒಪ್ಪಬೇಕಂದ್ರೆ ನೀವು ಹುಟ್ಟಿದ ಮೇಲೆ ನೀವು ಸಾಯವನಾದಿ, ಅವನು ಸಾಯಲಾರ್ದವನಾದ ಪರಮಾತ್ಮ. ಅಂದ್ರೆ ಏನು ತಪ್ಪಾಗ್ತದ? ಒಪ್ಪಿದ್ರೆ ಏನು ತಪ್ಪಾಗ್ತದಂದ್ರೆ ಭಾಳ ತಪ್ಪು, ವಿಪರೀತ ಭಾವ ಆಗ್ತದೆ. ನೀನು ಹುಟ್ಟಿದ್ದೆ ಅಂದಮೇಲೆ ನೀವು ಸಾಯಲೇಬೇಕಲ್ಲ. ಜಗತ್ತಿನಲ್ಲಿ ಯಾವುದು ಹುಟ್ಟದಂದ್ರೆ ಎಲ್ಲ ಸತ್ತು ಹೋಗ್ತಾವೆ. ಆದ್ರೆ ಆಯುಷ್ಯ ಹೆಚ್ಚು ಕಮ್ಮಿ ಇರ್ತಾವ. ಸಾಯೋದಂತ ನಿಶ್ಚಯ. ಆಯುಷ್ಯದಲ್ಲಿ ಒಬ್ಬರಿಗೆ 100 ವರ್ಷ ಇರ್ಬೋದು, ಒಬ್ಬರಿಗೆ 60 ಇರ್ಬೋದು, ಒಬ್ಬರಿಗೆ 40 ಇರ್ಬೋದು, 30, 20, 10 ವರ್ಷದಾಗ ಎಷ್ಟು ಮಂದಿ ಸತ್ತಿಲ್ಲ? 110 ವರ್ಷ ಆದ್ಮೇಲೆ ಸತ್ತವ್ರನ್ನಾರ. ಹಾಗಾಗಿ ವಿಪರೀತ ಭಾವ ಏನದ, ಎಲ್ಲ ಗುರುಶಾಸ್ತ್ರಾದಿಗಳನ್ನು ಕೇಳಿ ಗುರುಗಳು ನೀನೇ ಪರಬ್ರಹ್ಮ ಪರಮಾತ್ಮ ಇದ್ದಿ, ನಿನಗೆ ಜನನ ಇಲ್ಲಪ್ಪ, ನಿನಗೆ ಮರಣ ಇಲ್ಲ, ನಿನಗೆ ದುಃಖನೇ ಇಲ್ಲ, ನಿನಗೆ ಸಂಸಾರ ಇಲ್ಲ ಅಂತ ಹೇಳಿದ ಮೇಲೆ ವಿಪರೀತ ಭಾವ ಆಯಿತು. ಪರಮಾತ್ಮ ನಾನಂತ ಅಂತವ ಶಾಸ್ತ್ರ ಗುರುಗಳು ಹೇಳ್ತಾರ. ಆದರೆ ಪರಮಾತ್ಮನಿಗೆ ಜಗತ್ತು ಸೃಷ್ಟಿ ಮಾಡೋ ಶಕ್ತಿ ಅದ. ಪರಮಾತ್ಮ ನಾನಂದ್ರೆ ನನಗಾಕಿಲ್ಲ ಶಕ್ತಿ ಅಂತ ಒಂದು ದೊಡ್ಡ ಮಾಡಿ ನೋಡ್ರಿ. ಅವನಿಗೆ ನಾನಂದ್ಮೇಲೆ ಅವನಿಗಿದ್ದಿದ್ದು ನಮಗಿರ್ಬೇಕಲ್ಲ. ಇಬ್ಬರು ಅಣ್ಣ ತಮ್ಮರಪ್ಪ, ಒಬ್ಬ ತಂದೆಗೆ ಹುಟ್ಟಿದವ್ರಂದ್ಮೇಲೆ ಇಬ್ಬರಿಗೆ ಸಮಭಾವ ಇರ್ತಾವ, ಇಬ್ಬರಿಗೆ ಸಮ ಇರ್ತವಲ್ಲ ಆಸ್ತಿಯಲ್ಲಿ. ಮತ್ತೆ ಪರಮಾತ್ಮ ಸ್ವರೂಪ ಜೀವಾತ್ಮ ಅಂದಮೇಲೆ ಪರಮಾತ್ಮನಿಗಿದ್ದ ಗುಣಗಳು ಜೀವಾತ್ಮಲ್ಲಿ ಸಮಾನವಾಗಿರ್ಬೇಕು. ಮತ್ತೆ ನಾನು ಹುಟ್ಟಿನಿ, ಅವನು ಪರಮಾತ್ಮ ಹುಟ್ಟಿಲ್ಲ, ನಾನು ರೋಗ ಬರ್ತಾವ, ಪರಮಾತ್ಮ ರೋಗಿಲ್ಲ, ನಾನು ದುಃಖ ಅವ, ಪರಮಾತ್ಮ ಆನಂದನ. ನಾನು ಸಾಯ್ತೀನಿ, ಅವನು ಸಾಯಂಗಿಲ್ಲ. ಅವನು ನಾನು ಹೆಂಗಾತೀನಿ, ಪರಮಾತ್ಮ ನಾನು ಹೆಂಗಾತೀನಿ ಅಂತ ಇವನು ವಿಪರೀತ ಭಾವ ಮಾಡ್ಕೊಂಡ. ವಿಪರೀತ ಅಂದರೆ ಹೆಚ್ಚಿಗೆ ತಿಳ್ಕೊಂಡ. ಅವನು ಗುರುಗಳು ಏನು ಹೇಳಿದ್ರು, ಶಾಸ್ತ್ರ ಏನು ಹೇಳಿದವು, ದೇಹ ನೀನಲ್ಲ ಅಂದ್ರು. ದೇಹ ಪರಮಾತ್ಮ ಅಲ್ಲ, ದೇಹ ಆತ್ಮ ಅಲ್ಲ. ಆದರೆ ನೀನು ದೇಹ ಸಹಿತವಾಗಿ ಆತ್ಮ ಅಂತ ವಿಚಾರ ಮಾಡ್ತಲ್ಲ, ಅದಕ್ಕೆ ದೇಹ ಕಾಣ್ತದ. ದೇಹ ಕಂಡಾಗ ನಾವು ಹುಟ್ಟಿ ನಿಂತಿದ್ದಿ, ದೇಹಕ್ಕೆ ರೋಗ ಬಂದರೆ ನನಗೆ ಬಂತಂತಿದ್ದಿ, ದೇಹ ನಾಶ ಆದರೆ ನಾನು ನಾಶ ಆಗ್ತೀನಿಂದಿ. ಈ ಎಲ್ಲ ವಿಪರೀತ ಭಾವನೆಗಳು ಕೂಡ ಆ ಜೀವನ್ಮುಕ್ತನಾಗುವವನು ಬಹಳ ಕಷ್ಟಪಟ್ಟು ಸಾಧನೆಯನ್ನು ಮಾಡಿ ಅನುಸಂಧಾನ ಮಾಡಿರ್ತಾನೆ. ಅವನು ಅಚಲವಾಗಿರ್ತದ, ಅವನು ಸಂಶಯ ಎಂಬುದಿಲ್ಲ. ಹಾಗಾಗಿ
ಭಾವ ಸಹಿತ ವಾಸನ ಸಹಿತ ಅಜ್ಞಾನವನ್ನು ತ್ಯಾಗ ಮಾಡ್ಯಾನ ಅವನು. ವಾಸನೆ ಸಹಿತ ಅಂದರೆ ನಮ್ಮ ಆತ್ಮಸಾಕ್ಷಿಯಾಗಿ ನೋಡ್ಬೇಕು ನಾವು. ನಮ್ಮಲ್ಲಿ ಘಟನೆಗಳು ನಡೆದಾಗ ನನ್ನಲ್ಲಿ ವಾಸನ ಇದ್ದು ವಸ್ತು ನಾಶ ಆಗೋದು, ವಾಸನ ಸಹಿತ ನಾಶ ಆಗೋದು ಅಂತ ನಮ್ಮನ್ನು ನಾವು ನೋಡ್ಕೋಬೇಕು. ಕಳೆದು ಹೋದದ್ದನ್ನು ಮತ್ತೆ ಮನಸ್ಸಿನಲ್ಲಿ ವಾಸನೆ ಬಂತು ಅಂದರೆ ಇನ್ನು ವಾಸನೆ ಆದಂತ ತಿಳ್ಕೋಬೇಕು. ಅವು ಬರಬಾರ್ದು ನೋಡ್ರಿ. ಅದು ಹೆಂಗೆ ತಿಳ್ಕೊಬೇಕ್ರಿ ಅಂದರೆ ಇನ್ನೊಬ್ಬರು ನೋಡಿ ತಿಳಿದಲ್ಲ, ನಿಮ್ಮ ಅಂತಃಕರಣಕ್ಕೆ ಸಾಕ್ಷಿ ಅದು ಅನುಭವ ಹೇಳಕ್ಕೆ ಬರಂಗಿಲ್ಲ. ನಿನ್ನೊಳಗೆದು ಸತ್ಯ ಪದ, ಅದನ್ನು ಅನುಭವದಿಂದ ನೋಡು ಮನುಜ, ನೀನೇ ಮುಕ್ತ ಅಂದರು. ಆ ಸತ್ಯ ಇಲ್ಲದ ನಮ್ಮಲ್ಲಿ ಅದು ನೋಡ್ರಿ. ಅದನ್ನು ಅನುಭವದಿಂದ ನೋಡ್ಬೇಕು ವಿನ ಇನ್ನೊಬ್ಬರಿಗೆ ತೋರ್ಸಕ್ಕೆ ಬರೋದಲ್ಲ. ದೇಹದಿಂದ ಏನಾದ್ರು ತೋರಿಸ್ಬೋದು, ಆದರೆ ಸ್ವರೂಪದಿಂದ ಏನು ತೋರ್ಸಕ್ಕೆ ಬರೋದಿಲ್ಲ. ಆದ್ದರಿಂದ ಆತ ಅಖಂಡ ಐಕ್ಯ ರಸ, ಖಂಡಿತವಾದ ಆನಂದ ಇಲ್ಲ. ಆತ ಅಖಂಡ ಆನಂದ. ಲೇ ವಾಸನ ಆನಂದ ಇಲ್ಲ, ಶಾಸ್ತ್ರದ ಆನಂದ ಇಲ್ಲ, ಮತ್ತು ಇನ್ನೂ 8 ಆನಂದಗಳು ಮಿಥ್ಯವಾಗಿ ಅಖಂಡ ಆನಂದ ಯಾವುದಂದ್ರೆ ಬ್ರಹ್ಮಾನಂದ ಅಂತ. ಅಖಂಡ ಅಂದರೆ ಪೂರ್ಣ. ಅಲ್ಲಿ ಬೇರೆ ಇನ್ನೊಂದು ಏನಾದರೂ ಕೂಡ್ಲಿಕ್ಕೆ ಬರೋದಿಲ್ಲ. ಅಖಂಡ ಅಂತಾರೆ ಅದಕ್ಕೆ. ಈಗ ಚಾಪೆ ಆಶರಿ ಇಲ್ಲೊಂದಾದ ಅಲ್ಲೊಂದಾದ 2, 3 ಹಾಕ್ಬೋದು. ಯಾಕಂದ್ರೆ ಒಂದೇ ಪೂರ್ತಿ ಹಾಕಿದ್ರೆ ಇನ್ನೊಂದು ಹಾಸಕ್ಕೆ ಬರ್ತದಿಲ್ಲ. ಇವಾಗ ಖಂಡಿತ ಅದನ್ನು ಅಳತಿಗೆ ಬಂದು ನೋಡು. ಅದಂಗೆ ಅಳತಿಗೆ ಬಂದಂಥ ಆನಂದ ಅಲ್ಲ. ಅಳತಿಗೆ ಬಂದ ಆನಂದ ಯಾರು? ವಿಷಯ ಆನಂದಗಳು. ಅವು ಅಳತಿಗೆ ಬಂದಿರ್ತಾವ. ಅದಕ್ಕೆ ಇನ್ನೊಂದು ಆನಂದ ಬಯಸುವಂಥ ಏನು ರಾಗದ್ವೇಷ ಅಲ್ಲಿ ಹಾಕಕ್ಕೆ ಬರ್ತದೆ. ಪೂರ್ಣ ಆನಂದ ಇದ್ದಾಗ ಒಂದೇ ಹಾಸಿಗೆ ಪೂರ್ತಿ ಇತ್ತು, ಅಖಂಡವಾಗಿತ್ತು, ಅಲ್ಲಿ ಒಂದೇ ಸಾಕು, ಇನ್ನೊಂದು ಆಸೆ ಅವಶ್ಯಕತೆ ಇಲ್ಲ ಅಂತ. ಹೀಗೆ ಅಂಥ ಜೀವನ್ಮುಕ್ತ ಪುರುಷನು ಏನಾಗೇನ್ರಿ ಅಂದರೆ ಏನಾಗಿಲ್ಲ. ಆತ ಇವತ್ತು ಪರಮಾತ್ಮನ ಸ್ವರೂಪನೇ ಆಗ್ಯಾನಂತ. ಪರಮಾತ್ಮನೇ ಅವನು. ಯಾಕಂದರೆ ಆತನಲ್ಲಿ ರಕ್ತ ಮಾಂಸವು ಚರ್ಮ ಮೊದಲಹ 7 ಧಾತುಗಳಿಂದ ಕೂಡಿದ ಗಾತ್ರದಲ್ಲಿ ರತಿಸೌಖ್ಯ ನಿದ್ರಾ ಆಹಾರ ಸಮವಿರಲು ಮರ್ತದಲ್ಲಿ ದ್ವಿಜ ಶೂದ್ರರು ಎಂಬುವ ಎತ್ತಣದು ತಾನಧಿಕ ಶೂನ್ಯತೆ ಆತ್ಮಜ್ಞಾನವು ಮಾತ್ರ ಸರ್ವಕ್ಕೆ ಅಧಿಕವಾಗಿರುವುದು. ಎಲ್ಲಕ್ಕೂ ಶ್ರೇಷ್ಠವಾದದ್ದು ಯಾವುದು? ಆತ್ಮಜ್ಞಾನ. ಎಂಥ ಜ್ಞಾನವನ್ನು ಪಡೆಯಲಿಕ್ಕೆ ನಮ್ಮಂಥ ಸಾಮಾನ್ಯರು ಇಂಥ ಜಂಜಾಟದ ಮಧ್ಯದಲ್ಲಿ ಕುಂತು ಕೇಳ್ತು ಅಂದರೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ಅಂತ ವಿಚಾರ ಮಾಡಬೇಕಾಗಿದೆ. ಇದು ಅಧಿಕವಾದ ಜ್ಞಾನ. ಈ ಜ್ಞಾನ ಪಡೆಯೋದಕ್ಕೋಸ್ಕರವಾಗಿ ಹಿಂದಿನ ಎಷ್ಟೋ ಜನ ಋಷಿಗಳು ಸಂತರು ಎಷ್ಟು ಕಷ್ಟಪಟ್ಟರಂದರೆ ಅವರ ಇತಿಹಾಸ ಕೇಳಿದಾಗ ನಿಮ್ಗೆ ಗೊತ್ತಾಗ್ತದೆ. ರಾಜ್ಯವನ್ನು ಬಿಟ್ಟು ಹೋದರು, ಹೆಂಡ್ರ ಮಕ್ಕಳನ್ನು ಬಿಟ್ಟು ಹೋದರು, ಅರಮನೆಯನ್ನು ತೊರೆದರು, ಅಡವಿಯನ್ನು ಸೇರಿದರು, ತಪಸ್ಸನ್ನು ಮಾಡಿದರು, ಏನೇನೋ ಪ್ರಯತ್ನಗಳು ಮಾಡಿದ್ರು. ಏನು ಪಡಿಲಿಕ್ಕಂದ್ರೆ ಇವತ್ತೇನು ನಾವು ನೀವು ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ಅವರು ಮಾಡಿದರು ನೋಡ್ರಿ. ಅಂದಾಗ ಅಂಥವ್ರಿಗೆ ಎಷ್ಟು ಮಂದಿಗೆ ಆಯ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ನಾವು ಏನಿಂದ ಮಾಡದೆ ತನುವ ದಂಡಿಸಲಿಲ್ಲ, ಮನವ ನಿಲ್ಲಿಸಲಿಲ್ಲ, ಮನೆ ಮಾರೋದುರಿಯಲಿಲ್ಲ, ಹೌದಿಲ್ಲ, ಧನವ ನೀಗಿರಲಿಲ್ಲ. ಅವರು ಬಿಡಬೇಡ ಅಂತ ಅವ್ರು ಅಂದ್ರು, ಅದಕ್ಕೆ ನಾವು ಬಿಟ್ಟಿಲ್ಲ ಅಂತ. ದೇಹವನ್ನು ದಂಡನೆ ಮಾಡಿ ತಪಸ್ಸು ಮಾಡಕ್ಕೆ ಹೋಗಲಿಲ್ಲ, ಬೆಂಕಿಯಲ್ಲಿ ಕುಂತು ತಪಸ್ಸು ಮಾಡಲಿಲ್ಲ, ನೀರಿನಲ್ಲಿ ಕುಂತು ಮಾಡಲಿಲ್ಲ, ಮಳೆ ಚಳಿಯಲ್ಲಿ ಕುಂತು ಮಾಡಲಿಲ್ಲ, ಮನೆ ಮಾರು ತೊರೆಯಲಿಲ್ಲ. ಮನೆ ಬಿಟ್ಟಿವೇನು ನಾವು?
ಹೊಲ ಮನೆ ಬಿಟ್ಟಿವಿ, ಹೆಂಡ್ರ ಮಕ್ಕಳು ಬಿಟ್ಟಿವಿ, ಏನು ಇಲ್ಲದೆ. ಧನವನೀಗಿರಬೇಡ, ಗಳಿಸಿದ ಸಂಪತ್ತನ್ನು ಯಾರಿಗೂ ಕೊಟ್ಟಿವೇನ್ರಿ ನಾವು? ತಗೊಳ್ರಪ್ಪ ನೀವು. ಯಾಕಂದ್ರೆ ಅಂಥ ಆತ್ಮಜ್ಞಾನ ಪಡಿಬೇಕಾಗ್ಯದ. ಕ್ಷುಲ್ಲಕವಾದ ಇನ್ನು ತಗೊಳ್ರಂತ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನಿತು ಜ್ಞಾನ ಸಂಜನಿಸಲು ಅಗವೆಲ್ಲವೂ ಪೋಪದು ಅದರಿಂದೇ ನಂಬು ಜ್ಞಾನವೇನೆಂದರು. ಅಂಥದ್ದು ಇವತ್ತ ಈ ಕಲಿಯುಗದಲ್ಲಿ ಇಂಥ ಒಂದು ಅಧರ್ಮದಲ್ಲಿ 3 ಭಾಗ ಅಧರ್ಮದ, ಒಂದೇ ಭಾಗ ಧರ್ಮ ಉಳ್ಕೊಂಡದ. ಅದಕ್ಕೆ ವಿಚಾರ ಮಾಡಬೇಕು. ಧರ್ಮ ಆದಂದ್ರೆ ಅದನ್ನು ಬಹಳ ಶ್ಲಾಘನೆ ಮಾಡಬೇಕು. 3 ಭಾಗದಲ್ಲಿ ಮೀರಿ ಬಂದದ ಧರ್ಮ ಅಂದರೆ ಅದೆಷ್ಟು ಸಾಹಸ ಅಂತ ಉಳಿಬೇಕಾಗಿತ್ತಂದ್ರೆ. ಹಾಗಾಗಿ ಇಲ್ಲಿ ಸರ್ವಕ್ಕೆ ಅಧಿಕ ಹಾಗೆಯದು ಯಾವುದು ಅಂದರೆ ಬ್ರಹ್ಮಜ್ಞಾನ. ಅದಕ್ಕಾಗಿ ಆಹಾರ ಅಂದರೆ ಊಟ ಮಾಡೋದು, ನಿದ್ರೆ ಅಂದರೆ ಮಲಗೋದು, ಭಯ ಮೈಥುನಂಚ ಅಂದರೆ ಈ 2 ಗಂಡು ಹೆಣ್ಣು ಕೂಡಿ 3 4 ಹೆಡೆದು. ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಕೆಲವು ಜಾತಿಗಳವ, ವರ್ಣ ಆಶ್ರಮಗಳವ. ಇಲ್ಲಿ ವಯೋಧರ್ಮಕ್ಕೆ ಅನುಸರಿಸಿ ಸಮಾನವಾಗಿವೆ. ಅಂದರೆ ಸರ್ವರಲ್ಲಿಯೂ ಸಮಾನವಾಗಿ ತೋರ್ತವಿಲ್ಲ. ವಯಸ್ಸು ಹುಟ್ಟಿದಾಗ ಅದು ಏನಾಗಿತ್ತು? ಶಿಶುವಾಗಿತ್ತು. ಎಲ್ಲರಲ್ಲಿ ತೋರ್ತವಿಲ್ಲ. ಆಮೇಲೆ ಬೆಳೀತಾ ಬೆಳೀತಾ ಬಾಲಕನಾಯಿತು. ಈ ಅವಸ್ಥೆ ಎಲ್ಲರಲ್ಲಿ ಅವೆಲ್ಲ ಯಾಕಂದ್ರೆ ನಾವು ದಾಟಿ ಬಂದೀವಿ. ಈಗ ಮೊದಲು ಶಿಶುವಾಗಿದ್ದೀವಿ, ಆಮೇಲೆ ಬೆಳೀತಾ ಬೆಳೀತಾ ಬಾಲಕನಾದೀವಿ, ಆಮೇಲೆ ಬೆಳೀತಾ ಬೆಳೀತಾ ಯೌವನ ಆಯಿತು, ಆಮೇಲೆ ಕ್ಷೀಣಿತ ವೃದ್ಧಾಪ್ಯ ಅಂದರೆ ಮುಪ್ಪಾವಸ್ಥೆ. ಎಲ್ಲರಲ್ಲಿ ಸಮಾವಿವು. ನನಗಷ್ಟೇ ಅವ, ನಿಮಗಿಲ್ಲ ಅಂತಲ್ಲ. ನಿಮಗದ್ದು ನಮಗೆ, ನಮಗಿದ್ದು ನಿಮ್ಗೆ. ಯಾಕಂದ್ರೆ ರಕ್ತ, ಮಾಂಸ, ಚರ್ಮ ಮೊದಲ 7 ಧಾತುಗಳಿಂದ ಕೂಡಿದಂದ್ರು. ಇದು ಎದರಿಂದ ಕೂಡಿದ ಶರೀರ ಅಂದರೆ ರಕ್ತ, ಮಾಂಸ, ಅಸ್ಥಿ, ಏನಾವ ಮಲ, ಮೂತ್ರ, ಮಜ್ಜೆಗಳಿಂದ ಕೂಡಿ. ಇವುಗಳ ದೃಷ್ಟಿಯಿಂದ ಶಿಷ್ಟ ಕನಿಷ್ಠತೆಯನ್ನು ತುಲನೆ ಮಾಡುವುದಕ್ಕೆ ಬರುವುದಿಲ್ಲ. ಈ ದೃಷ್ಟಿಯಿಂದ ನೋಡಿದ್ರು ಕೂಡ ಇವ್ಯಾರೆಲ್ಲವ? ಕ್ಷತ್ರಿಯನಲ್ಲೂ ಅವ್ಯಾವ, ಬ್ರಾಹ್ಮಣನ ಶರೀರದಲ್ಲಿ ಅವ್ಯಾವ, ಅದರಿಂದ ಆಗ್ಯಾವಲ್ಲ. ಮತ್ತು ವೈಶ್ಯನಲ್ಲಿಯೂ ಅವ್ಯಾವ, ಶೂದ್ರನಲ್ಲಿಯೂ ಅವ್ಯಾವ ಅಂದಾಗ ಆಶ್ರಮಗಳು ಅವ್ಯಾವ, ಶರೀರ ಧರ್ಮಗಳು ಅವ್ಯಾವ, ಸಪ್ತಧಾತುಗಳು ಅವ್ಯಾವಲ್ಲ. ಮತ್ತು ಎಲ್ಲಲ್ಲಿ ಸಮಾನ ಆಗಿಲ್ಲ ಇದ್ದಾಗ ಇವುಗಳ ದೃಷ್ಟಿಯಿಂದ ಕೂಡ ನೀನು ಹೆಚ್ಚು, ನಾ ಕಡಿಮೆ ಅಂತ ನೀನು ಹೇಳಂಗಿಲ್ಲ. ನಾ ಶ್ರೇಷ್ಠ ಅಂತ ಹೇಳ್ತದಲ್ಲ, ಯಾವ ದೃಷ್ಟಿಯಿಂದ ಹೇಳ್ತಿದ್ದಿ? ನಾವಿಂಥ ಜಾತಿಯವರು ಶ್ರೇಷ್ಠ, ನೀವು ಕನಿಷ್ಠ. ಮರಯ, ನಿನ್ನ ದೇಹದಲ್ಲಿ ಏನಾವು ನೋಡು, ನನ್ನ ದೇಹದಲ್ಲಿ ಏನಾವು ನೋಡು. ನಿನ್ನ ದೇಹದಲ್ಲಿ ಇಲ್ಲದ್ದು ಇದ್ದು ನನ್ನಲ್ಲಿ ಏನಾನ ಇಲ್ಲ ಅಂದರೆ ನಾ ಕನಿಷ್ಠ ಆಗ್ತೀನಿ, ಹೌದಿಲ್ಲ? ಮತ್ತು ನಿನ್ನ ದೇಹದಲ್ಲಿ ಇದ್ದುವ ನನಗಾವ, ನನ್ನಲ್ಲಿದ್ದುವ ನಿನಗಾವ. ಈ ರೀತಿ ವಿಚಾರ ಮಾಡಿದರೂ ಕೂಡ ಸಮಾನತೆ ಆದವಿನ ಅಲ್ಲಿ ಭೇದನೆ ಇಲ್ಲ. ಮತ್ತೆ ಬ್ರಾಹ್ಮಣಾದಿ ಯಾವ ಜಾತಿಯವರಾಗಲಿ ಆತ್ಮಜ್ಞಾನ ಹೊಂದಿದ್ದರೆ ಆತನನ್ನೇ ಶ್ರೇಷ್ಠನನ್ಬೇಕು ನೋಡ್ರಿ. ಬ್ರಾಹ್ಮಣ ಜಾತಿಯಲ್ಲೇ ಆಗಲಿ, ಕ್ಷತ್ರಿಯನಾಗಲಿ, ಶೂದ್ರ ಆಗಲಿ, ವೈಶ್ಯನಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥ ಆಗಲಿ, ಅವನು ಏನೇ ಆಗಿರಲಿ, ಆತ್ಮ ಜ್ಞಾನವನ್ನು ಪಡ್ಕೊಂಡಿದ್ರೆ ಆತನನ್ನೇ ಶ್ರೇಷ್ಠ, ದೊಡ್ಡವರಂತ ಅನ್ಬೇಕಪ್ಪ. ನಾವು ಯಾರಿಗೂ ದೊಡ್ಡವ್ರಂತೀವೋ, ಯಾರಿಗೂ ಸಣ್ಣವ್ರಂತೀವೋ ನಮಗೇ ಗೊತ್ತಿಲ್ಲ. ಶಾಸ್ತ್ರನೇ ಕೇಳಿಲ್ಲ. ಸುಮ್ಮನೆ ಅವ್ರಂದ್ರಂತ ನಾವು ಅನ್ನೋದು, ನಾವು ಅಂದ್ರಂತ ಅವ್ರು ಅನ್ನೋದು. ಹೀಗೆ ಶರೀರ ದೃಷ್ಟಿಯಿಂದ ಭೇದವು ತೋರುತ್ತದೆ. ವೇದ ಅಧ್ಯಯನವನ್ನು ವಿಚಾರ ಮಾಡಿದರೆ
ಬ್ರಾಹ್ಮಣನೆಂತಲೂ ಯಾರು ವೇದ ಅಧ್ಯಯನ ಮಾಡಿ ಈ ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಾರ ಅವರಿಗೆ ಬ್ರಾಹ್ಮಣ ಅಂತ ಕರಿಬೇಕು. ದೇಹ ದೃಷ್ಟಿಯಿಂದ ಬ್ರಾಹ್ಮಣದ ಸಮಾವ. ಆತನಲ್ಲಿದ್ದದ್ದು ನನ್ನಲ್ಲಿ ಅದ, ನನ್ನಲ್ಲಿದ್ದು ಆತನಲ್ಲಿ ಅವ, ಆತ ಶ್ರೇಷ್ಠ ಅಂತ ಹೆಂಗಂತಿದ್ದಿ? ಅದಕ್ಕೆ ಯಾವ ಜಾತಿಯನ್ನಾಗಲಿ, ಯಾವ ಕುಲ ಆಗಲಿ, ಯಾವ ಗೋತ್ರ ಆಗಲಿ, ಆತ್ಮಜ್ಞಾನ ಏನದ ಅದು ಶ್ರೇಷ್ಠವಾದದ್ದು. ಅದರಿಂದ ಭಾವದಲ್ಲಿ ಬೇರೂರಿಕೊಂಡಿರುವ ಆತ್ಮಜ್ಞಾನ ನಿಷ್ಠೆಯಿಂದ ಇರುವಾತನನ್ನು ನಾವು ಹೆಂಗೆ ನೋಡಬೇಕು ಅಂದರೆ ಆತ್ಮಜ್ಞಾನದ ದೃಷ್ಟಿಯಿಂದ ನೋಡಬೇಕು. ಅಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಜ್ಞಾನಿಗಳು ನಮ್ಗೆ ಕಾಣಂಗಿಲ್ಲ, ನಮಗೆ ಕಾಣ್ತಾರೆ ಅವರು. ನಮ್ಮಲ್ಲಿ ಏನು ಭಾವ ಅದೇ ಭಾವ ಅವರೆಲ್ಲ ಅವ. ಹಂಗಾಗಿ ಜಗತ್ತಿನಲ್ಲಿ ಬಹಳ ಕಷ್ಟ ಜ್ಞಾನಿಯ ಜೊತೆ ವರ್ತನೆ ಮಾಡಿ ಆತನಿಗಿಂತ ನಾವೇನೇ ಕಡಿಮೆ ಅನ್ನುವಂಥ ವರ್ತನೆ ಮಾಡ್ತಕ್ಕಂಥ ಜನ ಬಹಳ ಮಂದಿ ಯಾರು. ಯಾಕಂದರೆ ದೇಹ ದೃಷ್ಟಿಯಿಂದ ನೋಡ್ತಾರೆ ಅವರು. ನಮ್ಮಲ್ಲಿ ಇದ್ದದ್ದು ಆತ್ಮಲ್ಲಿ ಅದ, ಆತನಲ್ಲಿ ಇದ್ದದ್ದು ನಮ್ಮಲ್ಲಿ ಅದ. ಅವನು ದೊಡ್ಡವನು ಹೆಂಗ, ನಾವು ಸಣ್ಣವ್ರು ಹೆಂಗಂತ ಈಗ ಅಜ್ಞಾನ ದೃಷ್ಟಿಗೆ ಹೋಗಿ ಬರೀ ವ್ಯವಹಾರ ದೃಷ್ಟಿಯಿಂದ ಆತ್ಮಜ್ಞಾನಿಯನ್ನ ಕಂಡು ಹಿಡಿಯಲಿಕ್ಕೆ ಆಗುವುದಿಲ್ಲ. ವ್ಯವಹಾರ ದೃಷ್ಟಿಯಿಂದ ನೋಡಬೇಡ್ರಿ. ಆತ್ಮಜ್ಞಾನಿಯನ್ನ ಒಟ್ಟಾರೆ ಆತನ ಪರಬ್ರಹ್ಮ ನಾನೇ ಎಂಬ ಅಪರೋಕ್ಷ ಜ್ಞಾನ ದೃಷ್ಟಿಯಿಂದ ನೋಡುವ ಜ್ಞಾನಿಗಳನ್ನು. ಎಷ್ಟೋ ಮಂದಿ ಬಹಳ ಕಷ್ಟ ಆದಿದು, ಆದರೂ ಕೂಡ ಕಷ್ಟ ಇದೆ ಅಂತ ಸಾಧನೆ ಮಾಡೋದು ಬಿಟ್ರೆ ನಾವು ವ್ಯರ್ಥವಾಗಿ ಹಾಳಾಗ್ತೀವಿ, ವ್ಯರ್ಥವಾಗಿ ಹಾಳಾಗೋದು. ಹಾಗಾಗಿ ಈ ಅಜ್ಞಾನಿಗಳ ದೃಷ್ಟಿ ಏನದ, ತಮ್ಮ ದೃಷ್ಟಿಯಿಂದ ನಾವು ಜ್ಞಾನಿಗಳನ್ನು ನೋಡೋದ್ರಿಂದ ಅವರ ವರ್ತನೆಗಳು ಗೊತ್ತಾಗ್ತವೆ. ಜಗತ್ತಿನ ನೋಡ್ತೀವಲ್ಲ, ಅವ್ರಲ್ಲಿ ಯಾವ ಭಾವ ಇರ್ತದ ಅಂದರೆ ಸಮಭಾವನೆ ಇರ್ತದೆ. ಜ್ಞಾನಿಗೆ ನನಗೇನಾದ ವ್ಯತ್ಯಾಸ ಹಿಂಗೆ ವಿಚಾರ ಮಾಡ್ತಾರೆ. ಇವನ ಆತ್ಮಜ್ಞಾನ ದೃಷ್ಟಿಯಿಂದ ನೋಡಿದರೆ ಅಂಥವರ ಸಮೀಪ ನಾವು ವಾಸ ಮಾಡೋದಕ್ಕೆ ಬಹಳ ಕಷ್ಟವಾದ ಪರಿಸ್ಥಿತಿ ಬರ್ತಾವೆ. ಅವ್ರ ಜ್ಞಾನ ದೃಷ್ಟಿ ಅವ್ರದ್ದಾಯ್ತು, ಅಜ್ಞಾನ ದೃಷ್ಟಿ ನಮಗಾಯ್ತು. ಹಾಗಾಗಿ ಅಪರೋಕ್ಷ ಜ್ಞಾನವುಳ್ಳವನೇ ಜ್ಞಾನಿ ಎಂದು ಗುರುತಿಸಬೇಕು ಅಂತ ಆಯ್ತು ನೋಡ್ರಿ. ನಮ್ಮ ತಾತ ಹೇಳ್ತಿದ್ದ, ಬಸವಾನಂದರು, ತಮ್ಮ ಬಜಾರಕ್ಕೆ ತರಕಾರಿ ತರಕ್ಕೆ ಹೋಗಿವಂತ ಇಟ್ಕೋ, ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಅರ್ಧ KG 1 KG ಕಲ್ಲು ಇಟ್ಟಾರಿಲ್ಲ, ಅದು ಎಷ್ಟು ತೂಕ ಆದಂತ ಗೊತ್ತಾಗಬೇಕಾದ್ರೆ ಇನ್ನೊಂದು ಬರೀ ಅಲಗಾಡತ್ತಂದ್ರೆ ಗೊತ್ತಾಗ್ತಂತ ತೂಕ ಎಷ್ಟು ಭಾರ ಆದಂತ ಗೊತ್ತಾಗಬೇಕಂದ್ರೆ ಕಾಲಿದ್ದ ಕಡೆ ಏನು ಗೊತ್ತಾಗ, ಸುಮ್ಮನೆ ಗಾಳಿ ಬಿಟ್ರೆ ಹಿಂಗಂತ. ಅದ್ರ ತೂಕ ಎಷ್ಟಾದಂತ ಗೊತ್ತಾಗಬೇಕಾದ್ರೆ ನಾವು 1/4 KG, ಅರ್ಧ KG, 3/4 KG ಈ ಕಡೆ ಏನಿಟ್ರೆ ಓಹೋ ಇದಕ್ಕಿಂತ ಇದು ವಜ್ಜೆ ಆದಂತ ಗೊತ್ತಾಗ್ತ. ಇದಕ್ಕಿಂತ ಇನ್ನು ಸ್ವಲ್ಪ ಅದು ದೊಡ್ಡದಾದ, ಅದು ಸಮ ಆಗ್ಬೇಕಾದ್ರೆ ಇನ್ನು ಈ ಕಡೆ ಇಷ್ಟು ಹಾಕಬೇಕು ತರಕಾರಿ, ಅವಾಗ ಗೊತ್ತಾಗ್ತದಿಲ್ಲ. ಮತ್ತೆ ಖಾಲಿ ತಕ್ಕಡಿಗೆ ಏನು ಗೊತ್ತಾಗ್ತದ ತೂಕ. ಲೋಕದವರ ಅಜ್ಞಾನ ದೃಷ್ಟಿಯುಳ್ಳವರಿಗೆ ಜ್ಞಾನಿಯ ಭಾರ, ಜ್ಞಾನಿಯ ತೂಕ ಏನು ಗೊತ್ತಾಗ್ತದಂತ. ಅದು ಗೊತ್ತಾಗಬೇಕಾದ್ರೆ ನಮ್ಮಲ್ಲಿ ಇಷ್ಟು ಅಂತ ಗುಣ ಬರ್ಬೇಕಂತ, ಅಷ್ಟು ಸ್ವಲ್ಪ ಆದ್ರೆ ಜ್ಞಾನ ಬರಬೇಕು. ಆವಾಗ ಅವರಲ್ಲಿ ಹೆಚ್ಚು ಜ್ಞಾನ ಅದೋ ನನ್ನಲ್ಲಿ ಅದೋ ಅಥವಾ ಸಮ ಅದೋ ಅನ್ನೋದು ಗೊತ್ತಾಗಬೇಕಾದ್ರೆ ನಾವು ಸ್ವಲ್ಪ ತೂಕಕ್ಕೆ ಬರ್ಬೇಕಂತ. ಸುಮ್ಮನೆ ಜಗತ್ತಿನಲ್ಲಿ ನೋಡ್ಕೊಂತ ಹೋದ್ರೆ ಏನದ, ಖಾಲಿ ತಕ್ಕಡೆ ಗಾಳಿಗೆ ಅಳಗಾಡ್ದಂಗ. ಹಾಗಾಗಿ ಇಲ್ಲಿ ಜ್ಞಾನಿ ಮೋಹೋಪಾದಿಕ ಜೀವತ ಎಳೆದು ಹುಯಿಶ ನಿಜ ಶಾಂತಿಯ ನೆರೆತೆಳೆದು ಇರುತ್ತದೆ ದಿವ್ಯ ಮಹಾಯೋಗಿಯನು ಶರಣಂ ಹೋಗುವುದು ಒಲವೊಂಬೈಸುವನು
ವಂದಿಸಿ ಪೂಜಿಸಿ ಕೀರ್ತಿಸಿ ನೋಡಿ ಕುಂದದೆ ಪರಿತುಷ್ಟಿಂಗಳಮ್ಮಾಡಿ ಪಡೆಬದು ಬಿಡದೆ ಅಖಿಲೋತ್ತಮ ಗುಣವ ಕೊಡುವನು ಅವನು ಸವಿಯದ ಸುಖಪದವ. ಅಹಮಿಲ್ಲದ ಚಿತ್ತೀಶ್ವರನಾಗಿ ಅಹುದೀಶ್ವರನಿಂದ ಅಖಿಳಬಹುದಾಗಿ ಯೋಗಿಯ ನುಲಿಸಿದುಡೆ ಇಹ ಪರಸಿದ್ಧಿ ಆಗಲೇ ಕೈ ಸಾರುವುದು ನಿಬದ್ಧಿ ಅನ್ನು. ಒಬ್ಬ ಜ್ಞಾನಿಯ ಸಂಘದಿಂದ ಒಬ್ಬ ಜ್ಞಾನಿಯನ್ನು ಕಂಡು ಹಿಡಿಯೋದ್ರಿಂದ ಜಗತ್ತಿನಲ್ಲಿ ಅಂಥವನಿಗೆ ಏನೇನು ಲಾಭ ಆಗ್ತದಂತ ಅವರು ಬರ್ತಾರೆ. ಏನು ಲಾಭ? ಮೋಹೋಪಾಧಿಕ ಅಂದರೆ ನಮಗೆ ಮೋಹ ಎದರಿಂದ ಬಂದದ? ಅವಿದ್ಯಾ ಉಪಾದಿಯಿಂದ ಮೋಹ ಬಂದದ. ಅಜ್ಞಾನದಿಂದಲ್ಲ, ಶರೀರ ಮೋಹ ಮಾಡಿದ್ ನಾವು. ಯಾವುದೋ ತೊಗಲಿನ ಚರ್ಮವನ್ನು ದೊಡ್ಡದು ಏನೇನು ಮಾಡಿಕೊಂಡು ಮಲಮೂತ್ರದಿಂದ ಕೂಡಿದಂಥ ಶರೀರವನ್ನು ಅಕ್ಕ ಮಾದೇವ್ ಸುಡು ಅಂತ ಅವ್ರಂದರೆ ನಾವು ಇದ್ರ ಜೋಪಾನ ಮಾಡಂತ ನಾವಂತೀವಿ. ಯಾಕೆ ಗೊತ್ತಾಗಿತ್ತು ಈ ಶರೀರ ಏನಾದಂತ. ಅಂಥ ಅವಿದ್ಯೆಯ ಕಾರ್ಯವಾದ ಅಂತಃಕರಣ, ಅಜ್ಞಾನದ ಕಾರ್ಯವೇ ಅಂತಃಕರಣ. ಅಲ್ಲಿ ಜೀವ ಆಭಾಸ ಉತ್ಪತ್ತಿ ಆಗ್ತದೆ. ಇಲ್ಲದ ಜೀವ ಆಭಾಸ ರೂಪದಿಂದ. ಇಂಥ ಉಪಾಧಿ ಉಳ್ಳಂಥ ಜೀವನು ಜೀವತ ಅಳಿದು ಅಂಥ ಉಪಾಧಿ ಉಳ್ಳವನೇ ಬಂದು ಸದ್ಗುರುಗಳಿಗೆ ಶರಣಾಗತನಾಗಿ ಜ್ಞಾನವನ್ನು ಪಡೆದು. ಯಾರಿಗೆ ಬೇಕಾದ ಜ್ಞಾನ? ಅಂತಃಕರಣದಲ್ಲಿ ಯಾವ ಉಪಾಧಿ ಅಜ್ಞಾನ ಅದಲ್ಲ, ಅಜ್ಞಾನದಿಂದ ಜೀವ ನಾನು ಅಂತ ಏನು ತಿಳ್ಕೊಂಡವನಲ್ಲ, ಅಂಥವನು ಸದ್ಗುರುಗಳಿಗೆ ಶರಣಾಗತನಾಗಿ ಆತ ಜ್ಞಾನವನ್ನು ಪಡೆದು ಅವಿದ್ಯಾ ನಿವೃತ್ತಿ ಮಾಡಿಕೊಂಡು, ಅಂದರೆ ಜೀವತ್ವವನ್ನು ಬಿಡ್ತಾನವ. ಜೀವಭಾವ ಸುಮ್ಮನೆ ಬಿಡು 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 ಹೆಂಗೆ ಬಿಡಂದಿ? ಏನಾದರೂ ಒಬ್ಬ ಮನುಷ್ಯ ಗುಬ್ಬಿನ ನೋಡ್ಬೇಕು ನೀವು. ಗುಬ್ಬಿ, ಬೇರೆ ಪಕ್ಷಿಗಳು ಅವೆಲ್ಲೇನ ಗಿಡದಲ್ಲಿ ಕುಂತು ಚೂನ್ ಚೂನ್ ಚೂ ಅಂತ ಶಬ್ದ ಮಾಡ್ತಾವಲ್ಲ, ಅದು ಹೆಚ್ಚಾಗಿ ಎಲೆಗಳಿದ್ದ ಗಿಡದಲ್ಲಿ ನೋಡಬಾರ್ದು. ಒಣಗಿದ ಗಿಡದ ಮೇಲೆ ಕುಂತಂಥ ಗುಬ್ಬಿಗಳು ನೋಡಬೇಕು. ಅದು ತಾನು ಕಾಲ ಇಟ್ಟಂಥ ಗಿಡದ ಏನದು ಕಡ್ಡಿ ಅದ, ಆ ಕಡ್ಡಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಕಡ್ಡಿ ಮೇಲೆ ಕಾಲಿಟ್ಟಾಗ ಮೊದಲು ಕಾಲು ಬಿಡ್ತದ. ಹೌದಿಲ್ಲ? ಮತ್ತು ಇವನಿಗೆ ಜೀವ ಬಿಡು ಬಿಡು ಅಂದರೆ ಇನ್ನೊಂದು ಏನನ್ನು ಹಿಡಿದ್ರೆ ಬಿಡಕ್ಕೆ ಬರ್ತದೋ? ಸುಮ್ಮನೆ ಬರ್ತದ? ಹಿಡಿದ್ರೆ ಬರೋದು. ಇಲ್ಲಾಂದರೆ ಅದು ಬದುಕೇ ವ್ಯರ್ಥ ಆಗುತ್ತೆ, ಬಿದ್ದು ಸತ್ತು ಹೋಗ್ತದೆ. ಆಸರ ಬೇಕಂದ್ರೆ ಇನ್ನೊಂದು ಹಿಡಿಬೇಕಾಗ್ಯದ. ಅದಕ್ಕೆ ಊಹಿಸಿ ವಿಚಾರವನ್ನು ಮಾಡಿ ನಿಜ ಶಾಂತಿಯ ನೆರೆ ತಿಳಿಯೋದು ಅಂದರು. ವಿಚಾರ ಮಾಡಿದಾಗ ಏನಾಗ್ತದಂದರೆ ಅದು ನಿಜ ಶಾಂತಿ ಅಂದರು. ಶಾಂತಿಗಳು, ಸುಳ್ಳು ಶಾಂತಿಗಳು ಬೇರೆ, ನಿಜ ಶಾಂತಿ ಬೇರೆ. ನಾವು ಹೆಂಡರು ಮಕ್ಕಳು ಹೊಲ ಮನೆ ಆಸ್ತಿ ಅಂತಸ್ತು ಇವೆಲ್ಲ ಸುಳ್ಳು ಶಾಂತಿಗಳು. ಅವು ಸುಮ್ಮನಿದ್ದಾಗ ಹುಡುಗ ಸುಮ್ಮನೆ ಆಯ್ತಾನೆ, ನಾನು ಸುಮ್ಮನೆ ಆಯ್ತಾನೆ, ಹುಡುಗ ಆಗ್ತಿ ಅಂದ್ರೆ ಮತ್ತೆ ನಾನು ಹೇಳ್ತೀನಿ, ನಿನಗಾಗಿದೆ ಶಾಂತಿ ಇಲ್ಲ. ಹುಡುಗನಿಂದ ತಾಯಿಗೆ ಶಾಂತಿ ಆಗ್ತದೆ, ಸುಮ್ಮನಿತ್ತು ಶಾಂತಿ ಆಗ್ತದೆ, ಹತ್ತುಗಳೇ ದುಃಖ ಆಗ್ತದೆ. ಇವು ನಿಜ ಶಾಂತಿ ಅಲ್ಲ. ಯಾವಾಗಲೂ ತಾಯಿ ಆರಾಮಿದ್ಲು ಅಂದರೆ ಅದು ನಿಜ ಶಾಂತಿ. ಯಾವಾಗಲೂ ತಾಯಿ ಕೂಸಿನ ಸಮೀಪಿದ್ದು ಶಾಂತಿಯಿಂದ ಇರಕ್ಕೆ ಬರ್ತದೇನು? ಇಲ್ಲ. ಅದು ಸುಮ್ಮನೆ ಮಕ್ಕಂಡಾಗ ತಾಯಿಗೆ ಶಾಂತಿ. ಅದು ಎದ್ದಿತಿಲ್ಲ, ಎದ್ಲ ಘಟನೆ, ತಾಯಿಗೆ ದುಃಖ ಆಗ್ತದೆ. ಅದರಂತೆ ನಿಜ ಶಾಂತಿ ಯಾವುದಂದ್ರೆ ಈಗೇನು ನಾವು ಕೇಳಕ್ಕೆ ಕುಂತೀವಲ್ಲ, ಕೇಳಿ ಏನು ಪಡ್ಕೊತೀವಲ್ಲ, ಆ ಪಡೆದ ಶಾಂತಿ ನಿಜ ಶಾಂತಿ. ಆ ನಿಜ ಶಾಂತಿಯಲ್ಲಿ ಅದಕ್ಕೆ ನಿಜಗಳು ಸಾಕೆನಿಸದ, ಸವಿಯದ, ಬೇಕೆನಿಸದ, ಜೋಕೆಗುಂದದ, ಶಂಭುಲಿಂಗದ ಏಕವಾದ ಸುಖವ.
ಎಂಥ ಆನಂದ ಅಂದರೆ ಅದು ಮಕ್ಕಂಡಾಗ ಆಯಿತು ಎದ್ದಗಳೇ ಮತ್ತು ಹೋಯ್ತು ಅನ್ನಂಗಿಲ್ಲ. ಎದ್ದಾಗನೂ ಆ ದಿವ್ಯ ಮಹಾಜ್ಞಾನಿ ಜಾಗೃತದಲ್ಲಿಯೂ ಅದೇ ಆನಂದ, ಸ್ವಪ್ನದಲ್ಲಿಯೂ ಅದೇ ಆನಂದ, ಮಲಗಿದಾಗ ಕೂಡ ಅದೇ ಆನಂದದಲ್ಲಿರ್ತಾರೆ ವಿನ ಎದ್ದಾಗ ಒಂದು ರೀತಿ ದುಃಖ, ಬಿದ್ದಾಗ ಆನಂದ, ಎದ್ದಾಗ ದುಃಖ ಅಂತ ತಾಯಿಗಾದಂಗೆ ಆಗುವಂಥ ಆನಂದ ಅಲ್ಲ. ಅದು ಜ್ಞಾನದ ಆನಂದ, ನಿಜ ಸ್ವರೂಪ. ಹಾಗಾಗಿ ಅಲ್ಲಿ ಅವಿದ್ಯೆಯನ್ನು ನಿವೃತ್ತಿ ಮಾಡಿ ರಾಗದ್ವೇಷಾದಿ ದುಃಖರೂಪ ಜೀವತ್ವವನ್ನು ಕೆಡಿಸಿ, ದುಃಖ ಯಾರಿಗೆ ಆಗ್ಯದಲ್ಲಿ? ಜೀವನಿಗೂ ದುಃಖ ಇಲ್ಲ, ದೇಹಕ್ಕೂ ದುಃಖ ಇಲ್ಲ, ಆತ್ಮನಿಗೂ ದುಃಖ ಇಲ್ಲ. ದುಃಖ ಆದದ್ದು ಯಾರಿಗೆ? ಇಲ್ಲಿ ಮನಸ್ಸಿಗೆ ದುಃಖ ಹೇಳ್ಬೇಕು ವಿನ ಜೀವನಿಗೂ ಅಲ್ಲ, ದೇಹಕ್ಕೂ ಅಲ್ಲ, ಆ ಪರಮಾತ್ಮನಿಗಲ್ಲ. ಮನಸ್ಸಿಗೆ ಅಜ್ಞಾನ ಆವೃತ್ತಿ ಆದಾಗ ದುಃಖ ಪಡ್ತದ, ಮನಸ್ಸು ದೊಡ್ಡದಾಯ್ತಾನೆ ಶಾಂತಿ ಆಗ್ತದೆ. ವಿಚಾರ ಮಾಡಿದಾಗ ಮನಸ್ಸಿಗೆ ಆನಂದ ಆಗ್ತದೆ. ನೋಡ್ರಿ, ಯಾವುದನ್ನು ಮಾಡ್ರಿ, ಯಾರಾದರೂ ದೇಹ ತ್ಯಾಗ ಆಯಿತು, ದುಃಖ ಆಗ್ತದೆ, ಇಲ್ಲಂತಲ್ಲ. ಆ ವಿಚಾರ ಮಾಡಿ ಹೌದಲ್ಲ, ಎಲ್ಲರೂ ಒಂದಿಲ್ಲ ಒಂದಿನ ಸಾಯೋದು, ಯಾರು ಶಾಶ್ವತ ಅಲ್ಲ, ಅದಕ್ಕೆ ಯಾಕೆ ಅಷ್ಟು ನಾವು ದುಃಖ ಪಡಬೇಕಂತ ವಿಚಾರ ಮಾಡಿದಾಗ ಎಷ್ಟೋ ಸಮಾಧಾನ ಆಗ್ತದೆ. ವಿಚಾರ ಮಾಡಲಂದ್ರೆ ಎಷ್ಟೋ ವರ್ಷ ಆದರೂ ಕೂಡ ದುಃಖ ಕೊಡ್ತದೆ. ಅದು ಸತ್ತು ಎಷ್ಟೋ ವರ್ಷ ಆಗ್ಯದ, ಈಗನೂ ದುಃಖ ಕೊಡ್ತದೆ. ಯಾಕೆ? ವಿಚಾರ ಮಾಡಕ್ಕೆ ಹೋಗಲಿಲ್ಲ. ಯಾರು ಉಳ್ಕೊಂಡು ಜಗತ್ತಿನಾಗ? ಯಾರಾದ್ರೂ ಉಳಿದ್ರೆ ಅಂತ ರಾಮ ರಾವಣರೇ ಹೋದರು, ಕೃಷ್ಣ ಅರ್ಜುನರೇ ಹೋದರು, ಮತ್ತು ಮಹಾಪುರುಷರೇ ಶರಣ ಸಂತತಿಯೇ ಹೋಗ್ಯದಲ್ಲ. ಮತ್ತು ನಾವು ನಮ್ಮ ಶರೀರ ಹೋಗಬಾರ್ದಂದ್ರೆ ಹೆಂಗಂತ? ಅದು ಬೀಜ ಯಾವುದು ಸುಮಾರಾದ ಅಂದರೆ ಸುಮಾರು ಬೆಳೆನೇ ಬರ್ತದೆ. ಬೀಜ ಸುಮಾರಿದ್ರೆ ಬೆಳೆ ಸುಮಾರು ಹತ್ತಿಲ್ಲ. ಹತ್ತಿ ಯಾಕಪ್ಪ ನಿಮ್ದು ಯಾಕೆ ಇಷ್ಟು ಕಡಿಮೆ ಬಂದದ, ಭಾಳ ಚಲೋ ಬಂದವಂದ್ರೆ ಇಲ್ರಿ ಬೀಜ ಭಾಳ ಮೋಸ ಆಯಿತು, ಬೀಜ ಸುಮಾರು ಇರೋದಕ್ಕೆ ನಮ್ಮ ಬೆಳೆ ಭಾಳ ಸುಮಾರಾಗಿದೆ ಅಂತೀವಿ. ಅಂದ್ರೆ ಅರ್ಥಾತ್ ಆ ಬೆಳೆ ಸರಿ ಬರ್ಬೇಕಾದ್ರೆ ಬೀಜನೂ ಚಲೋ ಇರ್ಬೇಕಂತ ಅರ್ಥ. ಬಟ್ ನಾವು ನೀವು ಹುಟ್ಟಿದ್ದು ಯಾವ ಬೀಜಕ್ಕಂತ? ಸುಳ್ಳಿನ ಬೀಜ ಕೊಟ್ಟಿವಿ ನಾವು. ಅದು ಇಷ್ಟು ವೀರ್ಯ, ಇಷ್ಟು ರಕ್ತ. ಆ ಸುಳ್ಳು ಬೀಜಕ್ಕೆ ಹುಟ್ಟಿದವರು ನಾವು ಸತ್ಯವಾಗಿ ಇರ್ಬೇಕಂದ್ರೆ ಹೆಂಗಿರ್ತೀವಿ? ಆ ಬೀಜ ಹೆಂಗದ, ಬೆಳೆನ ಹೆಂಗದ. ಅದು ಸಾಯೋರು ಹೊಟ್ಟೆಲಿ ಹುಟ್ಟಿವೆ, ಸಾಯೋರು ಹೊಟ್ಟೆಲಿ ಹುಟ್ಟಿವಿ. ನಮ್ಮನ್ನು ಹುಟ್ಟಿಸಿದವರು ಸತ್ತವರು ಬದುಕ್ಯಾರ? ಸತ್ತವರು ಹೊಟ್ಟೆಯಲ್ಲಿ ಹುಟ್ಟೋರು ಬದುಕಬೇಕಂತ ವಿಚಾರ ಮಾಡ್ತೀವಲ್ಲ, ಇದು ಅಜ್ಞಾನ ಅಲ್ಲ? ಇದು ದೊಡ್ಡ ಅಜ್ಞಾನ ಅಂತಿದ್ದು. ಅದಕ್ಕೆ ಜ್ಞಾನಿಗಳು ತಿಳ್ಕೊಂಡ್ರು ಬೀಜ ಯಾವುದಾದ ಸುಳ್ಳಾದ, ಇದು ಸುಳ್ಳು. ಆದ್ರೆ ನಿನ್ನ ಸ್ವರೂಪ ಬೀಜ ಯಾವುದಾದ ಸತ್ತು ಚಿತ್ತ ನಿತ್ಯ ಆನಂದ, ಅದು ಸತ್ಯ ಅದ, ಅದಕ್ಕೆ ನೀನು ಸತ್ಯ ಇದ್ದಿ. ಇದ್ರಾಗ ಎರಡಾವ, ಒಂದು ಸತ್ಯ ಅದ, ಒಂದು ಮಿಥ್ಯ ಅದ. ಆತ್ಮ ಸತ್ಯನ, ದೇಹ ಮಿಥ್ಯ ಅದ. ಹಾಗಾಗಿ ಅಂಥ ಶರಣ ಹೋಗಿ ಯಾವತ್ತ ಅಂಥ ಗುರು ಮಹಾ ದಿವ್ಯ ಯೋಗಿಯನ್ನು ಪಡೆದುಕೊಂಡು ಶರಣ ಹೋಗಿ ಅವನು ಹೇಳ್ತಾರೆ, ಇರುತ್ತರೆ ದಿವ್ಯ ಮಹಾಯೋಗಿ ಅನು ಶರಣಂ ಹೋಗುವುದು ಒಲವಂಬಯಿಸುವನು. ಅವನು ಮನೆಯಾಗ ಕುಂದ್ರಂಗಿಲ್ಲ ನೋಡು, ಬರೀ ಹೊರಗೆ ತಿರುಗಾಡ್ತಾರಂತ ಅರ್ಥ ಅಲ್ಲ. ಮನೆಯಾಗಿದ್ರು ಅವನ ಮನಸ್ಸು ಆತುರ್ತದ, ಎಲ್ಲಿ ಮಹಾತ್ಮರು ಎಲ್ಲಿ ಸಿಗ್ತಾರೆ ನನಗ ಅಂತ ಯೋಗಿಗಳ ದರ್ಶನ ಯಾವಾಗ ಆಗ್ತದ ಅಂತ ತಿಳ್ಕೊಂಡು ಯಾವಾತನು ಹಗಲು ಎರಡು ಚಿಂತೆಯನ್ನು ಮಾಡಿ ಅಂಥ ಕೃಪೆಯನ್ನು ಇಚ್ಛೆ ಮಾಡ್ತಾನಲ್ಲ, ಅವನನ್ನು ಮೊದಲು ಕುರಿತು ಶರಣ ಹೋಗತಕ್ಕದ್ದು. ಅವನು ನಿಂದ್ರಂಗಿಲ್ಲ ನೋಡು, ಹೋಗಿಬಿಡ್ತಾನೆ. ಮಾಡೇ ಬಂದಾನ ಅವನು. ಇದೆಲ್ಲ ಈಗ ಹೋಗೋದಲ್ಲ, ಇವೆಲ್ಲ ಮಾಡೇ ಬಂದಾನ. ಎಲ್ಲಿಗೆ ನೀವು ವಿಚಾರ ಮಾಡಿದ್ರೆ ಇವಿಷ್ಟೆಲ್ಲ ಮಾಡೋದಕ್ಕೆ ಇಲ್ಲಿ ಕುಂತೀವಿ ಏನಿಲ್ಲ. ಏನೀಗ ಶುರು ಮಾಡೇವು, ಇಷ್ಟೆಲ್ಲ ಮಾಡೇ ಇಲ್ಲಿಗೆ ಬಂದೆ ನಾವು.
ಹೋಗಿ ಆತನಿಗೆ ಏನು ಮಾಡೋ ಶರಣಂ ಪೋವುದು ಒಲವಂ ಬಯಸುವನು. ತನ್ನ ಸಾಕ್ಷಾತ್ಕಾರವನ್ನು ಬಯಸ್ತಾನ, ಮತ್ತೆ ಇನ್ನೊಂದಿಲ್ಲ, ಬೇರೆ ಯಾವ ಬಯಕೆ ಇಲ್ಲ. ಮತ್ತೆ ವಂದಿಸಿ ಪೂಜಿಸಿ ಕೀರ್ತಿಸಿ ನೋಡಿ ಅಂದ್ರು. ಅವನನ್ನ ಕುರಿತು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮತ್ತೆ ಅವನನ್ನು ಪೂಜಿಸಿ ಮತ್ತೆ ಅಂತಪ್ಪ ಶರಣರನ್ನ ಸ್ತುತಿ ಮಾಡಿ ಅವರ ಅಂತಃಕರಣವನ್ನು ಆನಂದವಾಗಿ ತೇಲುವಂತೆ ಮಾಡಿ ಏನೊಂದು ಕೊರತೆಯಾಗದಂತೆ, ಮಹಾತ್ಮರಿಗೆ ಏನು ಒಂದು ಕೊರತೆಯಾಗದಂತೆ ಏನು ಮಾಡ್ತಾರಂದ್ರೆ ಸಂತೋಷಗಳನ್ನು ಉಂಟು ಮಾಡತಕ್ಕದ್ದು. ಅಂಥವರಿಗೆ ನಾವು ಮಾಡೋಕೆ ವಂದಿಸುವುದು, ಕೀರ್ತಿಸುವುದು, ಅರ್ಚಿಸುವುದು, ಅವನಿಗೆ ಶರಣಾಗತನಾಗುವುದು, ಇವೆಲ್ಲ ಯಾರಿಗಂದ್ರೆ ಒಬ್ಬ ಜೀವನ್ಮುಕ್ತನಿಗೆ, ಆತ್ಮಜ್ಞಾನಿಗೆ ಅಂತ. ಮತ್ತು ಅವರಿಂದ ಸರ್ವೋತ್ತಮವಾದ ಗುಣವು ಅಂದರೆ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಪಡೆಯುವುದು ಬಿಡದ ಕೆಲವೋತ್ತಮ ಗುಣವ, ಎಲ್ಲಕ್ಕೂ ಶ್ರೇಷ್ಠವಾದ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾನ. ಹಣವನ್ನು ಪಡೆಯೋ ಪ್ರಯತ್ನ ಮಾಡಂಗಿಲ್ಲ ನೋಡ್ರಿ. ಅವನಿಗೆ ಹಣ ಬೇಕಾಗಿಲ್ಲ, ಗುಣ ಬೇಕಾಗ್ಯದ. ಆದರೆ ಇವತ್ತು ಜಗತ್ತಿನಲ್ಲಿ ಹಣವೂ ಬೇಕಾದಂಥ ಶಿಷ್ಯರು ನಾರ, ಹಣ ಬೇಕಾದಂಥ ಗುರುಗಳು ನಾರ. ಅವ್ರವ್ರು ನಡೀತದೆ. ಗುಣ ಇದ್ದಂಥ ಗುರುವಿನಲ್ಲಿ ಹಣ ಬಿಡದೆ ಎಲ್ಲಿಂದ ಕೊಡಂಗಿ? ಅವನಲ್ಲಿ ಇಲ್ಲ, ಅಂಥವನಲ್ಲಿ ಹೋಗಿ ನೀನು ಹಣ ಬಿಡಿದ್ರೆ ನೀ ಕೊಡಲಿಲ್ಲ, ಅವಾಗ ಏನಂದ ಹಣದ ಅಪೇಕ್ಷೆ ಇಟ್ಟು ಬಂದಂಥ ಶಿಷ್ಯ ಆ ಗುರು ಸರಿಯಿಲ್ಲ ಅಂದ್ಬಿಟ್ಟ. ಆ ಗುರುವಿನಲ್ಲಿ ಏನದ? ಆ ಬರ್ತಾವಿಲ್ಲ ಭೇದಗಳು. ಆದರೆ ಗುಣವನ್ನು ಪಡಿತಕ್ಕಂಥವನಿಗೆ ಹಣ ಬೇಕಾಗಿಲ್ಲ, ಹಣ ಬೇಕಾದವನಿಗೆ ಗುಣ ಬೇಕಾಗಿಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ನಾನಾ ಥರ ಗುರು ಶಿಷ್ಯರಲ್ಲಿ ಭೇದ ಯಾಕಾವಂದ್ರೆ ಇದೇ ಕಾರಣಕ್ಕಾಗಿ. ಇವನು ಮೋಕ್ಷದ ಆನಂದವನ್ನು ಪಡಲಿಕ್ಕೆ ಬಂದನ, ನಿಜವಾದ ಶಾಂತಿಯನ್ನು ಪಡಲಿಕ್ಕೆ ಬಂದನ. ಅದರಂತೆ ಆದ್ದರಿಂದ ಅವನು ಎಂದೂ ತೀರದಂಥ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. ಎಂದೂ ತೀರದ ಸುಖವನ್ನು ಸವಿಯದ ಸುಖ ಪದವ ಮೊದಲು ಹೇಳಿದ, ಸಾಯಕರಿಸದ ಸವಿಯದ ಬೇಕರಿಸದ ಅಂಥ ಆನಂದವ ಪಡಿತಾರೆ ನೋಡ್ರಿ ಒಬ್ಬ ಆತ್ಮಜ್ಞಾನಿಯಿಂದ. ಇಲ್ಲಿ ಏನು ಮಾಡ್ದದ? ವಂದಿಸಿ ಅರ್ಚಿಸಿ ಕೀರ್ತಿಸಿ, ಇವು ಬಹಳ ಮುಖ್ಯವ. ಇವು ಈ ಪದ್ಯದಲ್ಲಿ ಮುಖ್ಯವು. ಅಂದರೆ ಪೂರ್ತಿ ಶರಣಾಗತ ಭಾವದಿಂದ ನಾವು ಶರಣ ಹೋಗೋದಂತ, ಏನೊಂದು ಕೊರತೆ ಆಗದಂತೆ ಹೋಗಿ ಕೇವಲ ಅಹಂಕಾರ ಉಪಾಧಿ ರಹಿತವಾಗಿರತಕ್ಕಂಥ ಅಹಮಿಲ್ಲದ ಚಿತ್ತೀಶ್ವರನಾಗಿ. ಅವನಲ್ಲಿ ಏನಾದ ಅಂದರೆ ಅಹಮಿಲ್ಲ, ಅಹಂಕಾರ ಇಲ್ಲದ ಜ್ಞಾನರೂಪದ ಈಶ್ವರನಾಗಿ ನೋಡ್ರಿ. ಅವನಿಷ್ಟು ಮಟ್ಟಕ್ಕಾನಂದರೆ ನಾನು ಪರಮಾತ್ಮ, ನಾನು ಬ್ರಹ್ಮ, ನಾನು ಈಶ್ವರ ಅಂತ ಒಂದು ಚೂರು ಅವನಿಗೆ ಅಹಂ ಇರಂಗಿಲ್ಲ. ನಾ ದೊಡ್ಡವನು ಅಂತನೂ ಇಲ್ಲ, ನಾ ಸಣ್ಣವನಂತನೂ ಇಲ್ಲ. ಅದು ಹೌದು ಒಂದು ಅಲ್ಲ ಅನ್ನೋವನಲ್ಲ ಅಂತ ಹಿಂದೆ ಬಂದದಲ್ಲ. ಹಂಗಾಗಿ ಇಲ್ಲಿ ಏನಾಗ್ತದಂದ್ರೆ ಸಾಮಾನ್ಯ ಜನರಿಗೆ ಇವರು ಭಿನ್ನನೇ ಇಲ್ಲಲ್ಲಪ್ಪ ನಮಗಿಂತ, ಇವ್ರು ಹೆಂಗ ದೊಡ್ಡವ್ರು ಅನ್ಬೇಕು, ಇವ್ರು ಹೆಂಗ ಗುರುಗಳಂತ ಅನ್ಬೇಕಂತ ಈ ಅಜ್ಞಾನಿಗಳಿಗೆ. ಅವ್ರ ಜ್ಞಾನಿಗಳು ಹೇಳ್ತಾರೆ ಈ ಥರ ಹೋಗುವಂತ ಅವ್ರು ಹೇಳ್ತಾರೆ. ಹಾಗಾಗಿ ಪರಮಾತ್ಮ ಅವನೇ ಈಶ್ವರ, ಅವನೇ ಪರಮಾತ್ಮ, ಅವನಿಂದ ಕೇಳಬಹುದು ಅಂದ್ರು ನೋಡ್ರಿ. ಅವನಿಂದ ಕೆಲವೇ ಕೆಲವು ನಿನಗೆ ಪ್ರಾಪ್ತಿ ಆಗಿದೆ. ಅಖಿಲ ಅಂದ್ರೆ ಎಲ್ಲ ಒಂದು, ನಿನಗ ಇಷ್ಟ ಅನಿಷ್ಟ, ನಿನಗ ಪ್ರಾರಬ್ಧದಾಗ ಇದ್ದದ್ದನ್ನು ಕೊಡುವಂಥದ್ದಾದ ಅವರಲ್ಲಿ, ಪ್ರಾರಬ್ಧದಲ್ಲಿ ಇಲ್ಲದನ್ನು ಕೊಡುವಂಥದ್ದಾದ.
ಎರಡನ್ನ ಕೊಡುವಂಥ ಶಕ್ತಿ ಯಾರಿಗದಂದರೆ ಅಂಥ ಮಹಾಜ್ಞಾನಿಗಳಲ್ಲುಂಟು. ಅದಕ್ಕಾಗಿ ಅಂಥ ಯೋಗೀಶ್ವರನನ್ನು ಒಲಿಸಿದೊಡೆ ನಿನಗೇನಾಯ್ತು ಲಾಭ, ನಮಗೇನಾಯ್ತು ಲಾಭ ಅಂದರೆ ಅವರು ಪರಸಿದ್ಧಿ ಆಗಳೆ. ಇಲ್ಲಿವರೆಗೂ ಯಾವುದನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಂತ ಪ್ರಯತ್ನ ಮಾಡಿದ್ವಲ್ಲ ಅದು ಆಗಲೇ ಕೈ ಸೇರುವುದು. ಅಂಗೈಯಲ್ಲಿ ನೆಲ್ಲಿಕಾಯಿ ಹೆಂಗೆ ಬಂದು ನಿಂತದ ಹುಡ್ಕೋತಾರೆ ಕೈಗೆ ಬಂದಮೇಲೆ, ಅದ್ರಂಗ ಅಂಥ ಒಂದು ಆನಂದ ಹೃದಯದಲ್ಲಿ ಆಗಲೇ ಆಗ್ತದ. ನಿಬದ್ಧಿ ಅಂದರೆ ಇದು ಸುಳ್ಳು ಮಾತಲ್ಲ, ಅಸತ್ಯದ ಮಾತಲ್ಲ, ರೋಚಕ ವಾಕ್ಯ ಅಲ್ಲ, ಭಯಾನಕ ವಾಕ್ಯ ಅಲ್ಲ, ಇದು ನಿಶ್ಚಯ ವಾಕ್ಯ ಅದ ನೋಡು ಅಂತ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಆಗ್ಯದ. 7 ನುಡಿ ಕೂಡ ಇಲ್ಲಿಗೆ ಮಂಗಲ ಆಯಿತು. ಇನ್ನು 3-4 ನುಡಿಗಳನ್ನು ನಾವು ಇನ್ನೊಂದು 2-3 ದಿನದಲ್ಲೇ ಇದನ್ನು ಮಂಗಲವನ್ನು ಮಾಡಿ ಮುಂದೆ ನಾವು ನೀವೆಲ್ಲರೂ ಮುಂದೆ 24ರಿಂದ ಪ್ರಾರಂಭವಾಗುವಂಥ ಸದ್ಗುರುಗಳ ಪುಣ್ಯಸ್ಮರಣೆ ಕಾರ್ಯದಲ್ಲಿ ನಾವು ಪೂರ್ಣವಾದ ಮನಸ್ಸಿನಿಂದ ಎಲ್ಲರೂ ಭಾಗಿಗಳಾಗಿ ನಾವು ಪೂರ್ಣ ಪ್ರಮಾಣದ ಸೇವೆಯನ್ನು ಮಾಡಬೇಕಾಗ್ಯದ. ಸೇವೆಗೆ ಇದ್ದಷ್ಟು ಲಾಭ ಮತ್ತೊಂದಕ್ಕಿಲ್ಲ. ನಾವು ಅದನ್ನೇ ಭಾಳ ಕನಿಷ್ಠ ಮಾಡೀವಿ. ಸೇವೆ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಅಂಥ ಸೇವೆ ನಮ್ಮ ಕೈಲಾದಷ್ಟು ಯಾರಿಗೆ ಏನು ಸೇವೆ ಮಾಡೋಕ್ಕೆ ಸಾಧ್ಯ ಅದ ಆ ಸೇವೆಗಳನ್ನು ಮಾಡಿ ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಂಡು ಅಂಥ ಸದ್ಗುರುನಾಥನ ಕೃಪೆಗೆ ನಾವು ನೀವು ಪಾತ್ರರಾಗಿ ಈ ಮುಕ್ತಿಯ ಸೋಪಾನವನ್ನು ಮೆಟ್ಟಿಲನ್ನು ಮುಟ್ಟೋ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಬ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಅರುಷದಿ ವಾಸಿಸಿದೆ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ